ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ನಿಮ್ಗೆ ಗೊತ್ತೇ ಇದೆ, ಸ್ಯಾಂಡಲ್ವುಡ್ನಲ್ಲಿ ಸೆಪ್ಟೆಂಬರ್ 5ಕ್ಕೆ ಭರ್ಜರಿ ಆ ಹಬ್ಬ ಆಗ್ತಾ ಇದೆ. ಅದು ಗೊತ್ತೇ ಇದೆ ನಿಮಗೆ. ಏಳುಮಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗಿರುವಂಥ 2 ಹಾಡುಗಳು ಮತ್ತೆ ಕೇಳೋಣ ಅನ್ನುವಷ್ಟರ ಮಟ್ಟಿಗೆ ನಮಗೆ ಖುಷಿ ಕೊಟ್ಟಿದೆ. ಈ ಹಬ್ಬದ ಖುಷಿಯಲ್ಲಿ ಇವತ್ತು ನನ್ನ ಜೊತೆ ಏಳುಮಲೆ ಚಿತ್ರತಂಡ ಇರುತ್ತೆ. ಮಹಾನಟಿ ಪ್ರಿಯಾಂಕಾ ಆಚಾರ್ ಇರ್ತಾರೆ. ನಿಮ್ಮೆಲ್ಲರ ಪ್ರೀತಿಯ ರಕ್ಷಿತಾ ಮೇಡಮ್ ಅವರ ಕ್ಯೂಟ್ ಮತ್ತು ಮುದ್ದಾದ ತಮ್ಮ ರಾಣಾ ಅವರು ಇರ್ತಾರೆ. ಅವರಿಬ್ಬರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಮನೆಯಲ್ಲಿ ಹಬ್ಬದ ಸೆಲೆಬ್ರೇಷನ್ ಹೇಗಿರುತ್ತೆ, ಗೌರಿ ಗಣೇಶ ಅಂತ ಬಂದಾಗ ಅವ್ರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಜೊತೆಗೆ ಸಿನಿಮಾದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ನನ್ನ ಜೊತೆ ಹೀರೋ ಇದ್ದಾರೆ. ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, ಅದನ್ನೆಲ್ಲ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಗ್ರೇಟ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಅಮ್ಮ. ನಿಮಗೂ ಅಷ್ಟೇ, ಮತ್ತು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್. 2 ಹಾಡುಗಳು ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಎಲ್ಲವೂ ಕೂಡ ಜನರು ಸ್ವೀಕಾರ ಮಾಡಿದ್ದಾರೆ, ಅಪ್ಕೊಂಡಿದ್ದಾರೆ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಅದೇ ಖುಷಿ ಆಗುತ್ತೆ. ಅದೇ ಟೈಮಲ್ಲಿ ಇವಾಗ ನಮ್ಮ ಗಣೇಶ ಹಬ್ಬ ಬೇರೆ ಬಂದಿದೆ. ಎಲ್ಲ ಒಂಥರ ಸಿನಿಮಾದು ಹಬ್ಬದ ವಾತಾವರಣ, ಹಬ್ಬನೂ ಇದೆ, ಹಬ್ಬದ ವಾತಾವರಣ. ನಮ್ಮ ಸಿನಿಮಾ ಬೇರೆ ಬರ್ತಿದೆ ಈಗ 1 ವಾರ 10 ದಿನದಲ್ಲಿ. ಸೊ ಗ್ರೇಟ್. ಎಸ್ ಸರ್. ಇನ್ನು ಮಹಾನಟಿ ಕೊಟ್ಟಂಥ ಪಾತ್ರಗಳಿಗೆ ಜೀವ ತುಂಬಿಕೊಂಡು ಕರ್ನಾಟಕದ ಮನೆ ಮಾತಾದಂತಹ ಪ್ರಿಯಾಂಕಾ ಆಚಾರ್ ಇದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ ಮ್ಯಾಮ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಗೌರಿ ಗಣೇಶ ಹಬ್ಬದ ಎಸ್, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್. ಮೊದಲ ಸಿನಿಮಾದಲ್ಲೇ ಭರ್ಜರಿ ಸೌಂಡ್ ಮಾಡಿದ್ದೀರಾ. ಹೌದು, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಮ್ಯಾಟ್ರಿಗೆ ಬರೋಣ. ಗೌರಿ ಗಣೇಶ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್ಲು? ಬಾಲ್ಯದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ? ಗೌರಿ ಗಣೇಶ ಅಂತ ಬಂದಾಗ ಏನೆಲ್ಲ ನೆನಪುಗಳಾಗುತ್ತೆ? ಯಾಕಂತೇಳಿದ್ರೆ ನಿಮ್ಮ ಮನೇಲಿ ಪ್ರತಿ ಹಬ್ಬವನ್ನು ಕೂಡ ತುಂಬ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀರಾ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಮನೆಯಲ್ಲಿ ಬಿಗಿನಿಂಗಿಂದ ಗೌರಿ ಗಣೇಶ ಹಬ್ಬ ಅಂದರೆ ಎಲ್ಲರೂ ಮನೆ ಥರ ಸ್ಪೆಷಲ್ಲೇ. ಬಟ್ ಅಫ್ಕೋರ್ಸ್ ನಾವು ಗೌರಿ ಹಬ್ಬ ಅಂತ ಹೇಳಿದಾಗ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಬಿಟ್ಟರೆ ಗಣೇಶ ಹಬ್ಬಕ್ಕೆ ಗಣೇಶ ಕರ್ಕೊಂಡ್ಬರ್ತೀವಿ. ಆ ಥರ ನಮ್ಮ ಮನೇಲಿ ನಡ್ಕೊಂಡ್ಬಂದಿರೋದು ಮುಂಚೆಯಿಂದ. ಈಗಲೂ ಅಷ್ಟೇ ಅದೇ ಮಾಡೋದು. ಬಟ್ ನಮ್ಮದು ಒಂದಿನದ ಗಣೇಶ, ಮನೆ ಗಣೇಶ. ಬೆಳಗ್ಗೆ ತೊಗೊಂಬರ್ತೀವಿ, ಪೂಜೆ ಎಲ್ಲ ನಾನೇ ಬಿಗಿನಿಂಗಲ್ಲಿ ನಮ್ಮ ಎಲ್ಲ ಮನೇಲಿ ಕೂತ್ಕೊಂಡು ಮಾಡೋರು ಫ್ಯಾಮಿಲಿ. ಆಮೇಲೆ ಇವಾಗ ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಅದೇ ಹೇಳ್ತಾರಲ್ಲ, ನೆಕ್ಸ್ಟ್ ಜನ್ರೇಷನ್ಗೂ ಅದು ಎಲ್ಲ ಪಾಸ್ ಆಗಬೇಕು ಟ್ರೆಡಿಷನ್ನು ಅಂತ. ಅದಕ್ಕೆ ನನಗೆ ಸ್ಪೆಸಿಫಿಕ್ ಆಗಿ ನೀನೇ ಕೂತ್ಕೊಂಡೆಲ್ಲ ಮಾಡಬೇಕು ಅಂತ ಒಂದು 10 ವರ್ಷದಿಂದ ಶುರು ಮಾಡಿಸಿದ್ರು. ಸೊ ಆವಾಗಿಂದ ನಾನೇ ಕೂತ್ಕೊಂಡು ಬೆಳಗ್ಗೆ, ಅಂದರೆ ಪುರೋಹಿತರೆಲ್ಲ ಬರ್ತಾರೆ, ನಾನೇ ಕೂತ್ಕೊಂಡು ಅಂದರೆ ಹಂಗಲ್ಲ, ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಫ್ಕೋರ್ಸ್ ದಿನ ಎಲ್ಲ ಬರೀ ಹಬ್ಬದ ವಾತಾವರಣ, ನಮ್ಮ ಫ್ಯಾಮ್ಲೀಸ್ ಎಲ್ಲ ಬರೋದು ಅವೆಲ್ಲ ಇರುತ್ತೆ. ಇವತ್ತು ಅಫ್ಕೋರ್ಸ್ ನಮ್ಮ ಸಿನಿಮಾನು ಬರ್ತಿರೋದ್ರಿಂದ ನಾವಿಲ್ಲಿ ನಾನು ಸ್ವಲ್ಪ ಬೇರೆ ರೀತಿನೂ ಬ್ಯುಸಿ ಆಗಿದ್ದೀನಿ. ಈ ಥರ ನಾವೆಲ್ಲ ಪ್ರಮೋಷನ್ ಬ್ಯುಸಿ ಆಗಿದ್ದೀವಿ. ಸೊ ಬಟ್ ಅಫ್ಕೋರ್ಸ್ ಮನೇಲೆಲ್ಲ ಅದೇ ರೀತಿ ವಾತಾವರಣ ಇವಾಗಲೂ ಇದೆ. ಎಲ್ಲರೂ ಬಂದಿರ್ತಾರೆ, ಎಲ್ಲ ಫ್ಯಾಮಿಲೀಸು, ಹಬ್ಬದ ಊಟ ಎಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ದೆನ್ ಸಾಯಂಕಾಲ ಇನ್ನೊಂದು ಪೂಜೆ ಆಗುತ್ತೆ. ಅದು ನಮ್ಮ ಅಮ್ಮ ಮಾಡ್ತಾರೆ ಸಾಯಂಕಾಲ. ಎಸ್, ಅದು ಒಂದು ಅವ್ರದ್ದು ಪೂಜೆ. ಅವ್ರ ಪೂಜೆ ಆಗಿದ್ಮೇಲೆ ಆಮೇಲೆ ನಾವು ಸಾಯಂಕಾಲ ಹೋಗ್ಬಿಟ್ಟು ವಿಸರ್ಜನೆಗೆ ಅದು ನಾನು ಹೋಗ್ಬೇಕಾಗತ್ತೆ. ಇದೆಲ್ಲ ಪ್ರಮೋಷನ್ ವಿಸರ್ಜನೆ ಮಾಡೋದು ಯಾವತ್ತು ಗಣಪನ ನಾವು ವಿಸರ್ಜನೆ ಮಾಡುವಾಗ ನಮ್ಗೆ ಒಂಥರ ಕಣ್ಣೀರ್ ಬಂದಂಗ ಆಗುತ್ತೆ, ಹೋಗ್ಬಿಟ್ಟಲ್ಲ ಅಂತ. ಆ ಕ್ಷಣ ಹೆಂಗಿರುತ್ತೆ? ಇಲ್ಲ, ಅದು ಹೋಗ್ತಾ ಇವಾಗ ಮೆಚುರಿಟಿ ನಾವು ಚಿಕ್ಕವ್ರದ್ದು, ನೀವು ಹೇಳಿದ್ರಲ್ಲ ಮುಂಚೆಯಿಂದ ಹೆಂಗೆ ಅಂತ. ಸೊ ಮುಂಚೆ ಚಿಕ್ಕವರಿರುವಾಗೆಲ್ಲ ತುಂಬಾ ಫೀಲ್ ಆಗೋದು, ಅಯ್ಯೋ ಏನಪ್ಪಾ ಅಂತ ಬೇಜಾರಾಗೋದು. ಬಟ್ ಅದೇ ಮನೇಲೆಲ್ಲ ಅದೇ ಇವಾಗ್ಲೂ ಎಲ್ಲ ಅದೇ ಹೇಳ್ತಿರ್ತಾರೆ, ನೆಕ್ಸ್ಟ್ ಇಯರ್ ವಾಪಸ್ ಬರ್ತಾನೆ ಗಣೇಶ ಅಂತ. ಸೊ ಆ ಒಂದು ಖುಷಿ, ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಓಕೆ ನೆಕ್ಸ್ಟ್ ಇಯರ್ ಬರ್ತಾನೆ ಅನ್ಕೊಂಡು ವಿಸರ್ಜನೆಗೆ ಹೋಗ್ತಾ ಇದ್ವಿ. ಈಗ ಅಫ್ಕೋರ್ಸ್ ಅದು ನಮಗೆ ಎಲ್ಲ ಒಂಚೂರು ಬುದ್ಧಿನೂ ಬಂದಿದೆ. ಸೊ ಓಕೆ ಅಂತ ಹೇಳ್ಬಿಟ್ಟು. ಬಟ್ ಅಫ್ಕೋರ್ಸ್ ಬೇಜಾರಾಗುತ್ತೆ, ಯಾಕಂದ್ರೆ ಎನಿ ಹಬ್ಬ ಆಗಿರ್ಲಿ, ಆ ಹಬ್ಬ ಅಂತ ಬಂದಿದ್ವಾಗ ಅದು ಹಬ್ಬದ್ದೇ ಒಂದು ವಾತಾವರಣ ಏನಿರುತ್ತೆ, ಎಲ್ಲರೂ ಸೇರಕ್ಕೆ ಒಂದು ದಿನ ಅಂತ ಅದು ಸೃಷ್ಟಿ ಆಗೋಗುತ್ತೆ. ಇಲ್ಲಾಂದ್ರೆ ನಾವು ಇವತ್ತಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಲೈಫಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ, ಎಷ್ಟು ಸಲ ಅಂತ ನಮ್ಗೆ ಅವಕಾಶ ಸಿಗುತ್ತೆ. ಎಲ್ಲರೂ ಸಿಗೋದು, ಎಲ್ಲರೂ ಅವ್ರವ್ರ ಕೆಲಸ ಇದ್ರಲ್ಲಿ ಇರ್ತಾರೆ. ಅಂದ್ರೆ ನಾನು ಫ್ಯಾಮಿಲಿ ವೈಸ್ ಹೇಳ್ತಿರೋದು, ಎಲ್ಲರೂ ಸಿಗೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅದ್ರಲ್ಲಿ ಈ ತರ ಹಬ್ಬಗಳು ಬಂದಿದ್ವಾಗ
ಎಲ್ಲೋ ಒಂದು ಕಡೆ ನಮ್ಗೆ ಅದೊಂದು ಅವಕಾಶ ಸಿಗುತ್ತೆ, ಎಲ್ಲರೂ ಸಿಕ್ಕೋದು, ಒಟ್ಟಿಗೆ ಊಟ ಮಾಡೋದು, ಆಮೇಲೆ ಒಟ್ಟಿಗೆ ಸುಮ್ಮನೆ ಅಟ್ಲೀಸ್ಟ್ ಕೂತ್ಕೊಂಡು ಊಟ ಆದಮೇಲೆ ಒಂದು 2 ಅವರ್ ಕೂತ್ಕೊಂಡು ಮಾತಾಡೋದು, ಹೇಗಿದ್ದೀರಾ ಅದು ಇದು ಮಾತಾಡೋಕ್ಕೆ, ಆಮೇಲೆ ಒಂದು ಕಾಫಿ ಟೈಮ್ವರೆಗೂ ಒಟ್ಟಿಗೆ ಕೂತ್ಕೊಂಡು, ಆಮೇಲೆ ಅಫ್ಕೋರ್ಸ್ ಎಲ್ಲರೂ ಡಿಸ್ಪರ್ಸ್ ಆಗಿಬಿಡ್ತಾರೆ ಅವ್ರವ್ರ ಮನೆಗೆ, ಅವ್ರವ್ರ ಮನೇಲಿ ಇದಿರುತ್ತೆ, ವಾಪಸ್ ವಿಸರ್ಜನೆ ಎಲ್ಲ ಇರುತ್ತೆ. ಸೊ ಬಟ್ ಅಟ್ಲೀಸ್ಟ್ ಅಷ್ಟು ಒಂದು ಟೈಮ್ ಸಿಗುತ್ತೆ. ಸೊ ಐ ಥಿಂಕ್ ಅದೇ ಮೇನ್ ಅನ್ಸುತ್ತೆ ಹಬ್ಬದ್ದು ಒಂದು ಸ್ಪೆಷಾಲಿಟಿ ಅಂದರೆ. ಗಣೇಶ ಹಬ್ಬ ಆಗಿರಲಿ, ಇವಾಗ ಗಣೇಶ ಹಬ್ಬ ಆಗಿದ ತಕ್ಷಣ ನೆಕ್ಸ್ಟು ಪ್ರಾಬ್ಲಿ ಆ ಥರ ಒಂದು ಸ್ಪೆಷಲ್ ಒಕೇಶನ್ ಬರೋದು ನಮ್ಮ ದೀಪಾವಳಿ ಅನ್ಸುತ್ತೆ. ಆವಾಗ ಎಲ್ಲರೂ ನಾವು ದಸರಾನೂ ಬರುತ್ತೆ, ಕರೆಕ್ಟ್, ಅವಾಗ ಎಲ್ಲರೂ ವಾಪಸ್ ಸೇರ್ತೀವಿ. ಸೊ ಆ ಥರ ಒಂದು ಬಟ್ ಇವಾಗ ಗಣೇಶ ಹಬ್ಬದ ಐ ಥಿಂಕ್ ಮೇನ್ ಇನ್ನೂ ದೊಡ್ಡ ಸ್ಪೆಷಾಲಿಟಿ ಏನಂದ್ರೆ, ಈ ಥರ ಫಸ್ಟ್ ನಮ್ಗೆ ಹಬ್ಬ ಬರೋದೇ ಇದು. ಐ ಥಿಂಕ್ ಇದಾಗಿದ್ಮೇಲೆ ಅಷ್ಟು ದೊಡ್ಡ ಗ್ಯಾಪ್ ಆಗಿರುತ್ತೆ, ಅಷ್ಟು ದೊಡ್ಡ ಗ್ಯಾಪ್ ಆಗಿದ್ಮೇಲೆ ಒಂಥರ ಗಣೇಶ ಹಬ್ಬಕ್ಕೆ ನಮ್ ಫಸ್ಟ್ ಹಬ್ಬ ಬರೋದು, ಎಲ್ರೂ ಸಿಗ್ಬಿಟ್ಟು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಳ್ತೀವಿ ನಾವೇ. ಸೊ ಆ ಒಂದು ಸೊ ಅದಕ್ಕೆ ಐ ಥಿಂಕ್ ವೆರಿ ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು. ಸೊ ಯಾ, ನಿಮಗೆ ಗಣೇಶ ಅಂತ ಬಂದಾಗ ಏನೆಲ್ಲ ನೆನಪಾಗುತ್ತೆ ಬಾಲ್ಯದ ದಿನಗಳು? ಆ್ಯಂಡ್ ಈ ವರ್ಷ ವೆರಿ ಸ್ಪೆಷಲ್ಲು, ನಿಮ್ಮ ಮೊದಲ ಸಿನಿಮಾ ಏನು ಹಬ್ಬ ಎಲ್ಲ ಮುಗಿಸ್ಕೊಂಡು ಫ್ರೀ ಆದಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಷ್ಟು ಸ್ಪೆಷಲ್ ಅಂತ? ತುಂಬ ಸ್ಪೆಷಲ್ ಮ್ಯಾಮ್. ನನಗೆ ಗಣೇಶ ಹಬ್ಬ ಅಂದರೆ ಒಂದು ವಾರದಿಂದನೇ ನಮ್ಮ ಮನೆ ರೋಡಲ್ಲಿ ಕ್ರೇಜ್ ಸ್ಟಾರ್ಟ್ ಆಗ್ತಿತ್ತು. ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಆ ಗಣಪತಿ ನೋಡೋದಿರ್ಬೋದು, ಅಂದರೆ ಬ್ಯಾಗ್ ತೆಗೆದು ಮನೇಲಿ ಎಸ್ದು ಆಮೇಲೆ ಫುಲ್ ರೋಡೆಲ್ಲ ಒಂದು ರೌಂಡ್ ಹಾಕೊಂಡು ಬರ್ತಾ ಇದ್ದೆ ನಾನು. ಅಂದರೆ ದೊಡ್ಡ ದೊಡ್ಡ ಗಣಪತಿಗಳು, ಚಿಕ್ಕ ಚಿಕ್ಕ ಗಣಪತಿ ಇದೆಲ್ಲ ನೋಡೋಕ್ಕೆ. ಮತ್ತು ಮಕ್ಳ ಜೊತೆ ನಾನು ಹೋಗ್ತಾ ಇದ್ದೆ, ಈ ಕಲೆಕ್ಷನ್ ಅಂತ ಬರುತ್ತಲ್ಲ ಆ ಥರ ಹೋಗಿ ನಾವು ಗಣಪತಿ ಕೂರಿಸ್ತಾ ಇದ್ದೀವಿ ಅಂತ ಅವ್ರ ಜೊತೆ ಹೋಗಿ ನಾವು ಏನೋ ಸೆಲೆಬ್ರೇಟ್ ಎಲ್ಲ ಮಾಡಿದೀವಿ, ಅದೆಲ್ಲ ನೆನಪಿದೆ. ಸುಮ್ಮನೆ ಹೋಗ್ತಿದ್ದೆ, ಸುಮ್ನೆ ಹೋಗ್ತಿದ್ದೆ ಸರ್ ನಾನು. ಅಂದ್ರೆ ಹುಡುಗರು ಕೂರಿಸ್ತಾ ಇದ್ರು, ನಾನ್ ಸುಮ್ನೆ ಅವ್ರ ಜೊತೆ ಹೋಗ್ತಾ ಇದ್ದೆ. ಅಂದ್ರೆ ಮನೇಲೆಲ್ಲ ಸಿಂಪಲ್ ಆಗಿ ಮಾಡೋದು, ನಾರ್ಮಲ್ ಪೂಜೆ ಮಾಡ್ತಾರೆ. ಬಟ್ ಜಾಸ್ತಿ ನಾವು ಗಣಪತಿ ಹಬ್ಬ ಮಾಡೋದಂದ್ರೆ ಏರಿಯಾದಲ್ಲೇನೆ, ಅಂದ್ರೆ ಎಲ್ಲ ಹಬ್ಬದ ದಿನ ಫುಲ್ ರೌಂಡ್ಸ್ ಹಾಕಿ. ಅಲ್ಲ ಬಟ್ ಈ ಸಲ ನೀವು ಬೆಂಗಳೂರಲ್ಲಿ ಓಡಾಡ್ತೀರಲ್ಲ ಪ್ರಮೋಷನ್ ಅನ್ಕೊಂಡು, ಮತ್ತೆ ಅದೇ ಸರ್ ನನಗೆ ಒಂದಿತ್ತು, ಅಂದ್ರೆ ಪ್ರತಿ ವರ್ಷ ನಾನು ದೇವ್ರ ಹತ್ರ ಅದೇ ಕೇಳ್ಕೊತಾ ಇದ್ದೆ, ನನಗೆ ಇಂಡಸ್ಟ್ರಿಗೆ ಬರಬೇಕು, ಹೀರೋಯಿನ್ ಆಗಬೇಕು ಅನ್ನೋದು ನನ್ನ ಆಸೆ ಇತ್ತು. ಅಂದರೆ 3-4 ಇಯರ್ಸ್ ಬ್ಯಾಕಿಂದನೂ ನನಗಿದೊಂದು ಆಸೆ ಇತ್ತು, ಬರಬೇಕು ಅಂತ. ಲೈಕ್ ಅದು ಯಾವಾಗಲೂ ನನ್ನ ಹಬ್ಬಗಳಿದ್ದಾಗ ಎಲ್ಲರೂ ಲೈಕ್ ಅವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ, ನಾನು ಬ್ಯುಸಿ ಆಗಬೇಕು ಅನ್ನೋದು ನನಗೆ. ಅಂದರೆ ಇವ್ರು ಹೇಳಿದ್ರು ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ, ಹಬ್ಬದ ದಿನ ಮಾತ್ರ ಎಲ್ಲರೂ ಸೇರ್ತಾರೆ ಅಂತ. ಬಟ್ ನನಗೆ ಅನಿಸ್ತಿದ್ದು ನಾನು ಹೊರಗಡೆ ಇರಬೇಕು, ಅಂದರೆ ಎಕ್ಸ್ಪ್ಲೋರ್ ಮಾಡಬೇಕು, ಬ್ಯಾಂಗ್ಳೂರ್ ಈ ಥರ ಹೊರಗಡೆ ಓಡಾಡಬೇಕು ಅನ್ನೋದಿತ್ತು. ಅದೇ ಈ ಸಲ ಇನ್ನೂ ಬ್ಯುಸಿ ಆಗಿದ್ದೀನಿ, ನೆಕ್ಸ್ಟ್ ಟೈಮ್ ಇನ್ನೂ ಬ್ಯುಸಿ ಆಗಬೇಕು ಅನ್ನೋದೇ ನನ್ನ ಆಸೆ. ಸೂಪರ್ ಸರ್. ಏಕಲವ್ಯ ಸಿನಿಮಾ ಮೂಲಕ ಭರವಸೆ ಮೂಡಿಸಿದ್ರಿ ನಮಗೆ, ನಮ್ಮ ಇಂಡಸ್ಟ್ರಿಗೆ ಒಂದು ಭರವಸೆ ನಾಯಕ ಸಿಕ್ಕಿದ್ರು ಅಂತ ಹೇಳಿ. ಈಗ ಈ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ನೋಡುವಾಗ 100% ದೊಡ್ಡ ನಟನೆ ಇಂಡಸ್ಟ್ರಿಗೆ ಸಿಕ್ಕಂಥ ಖುಷಿ ನಮ್ಗಾಗಿದೆ. ಆ್ಯಂಡ್ ನಿಮ್ಮ ಮೇಲೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ, ಯಾಕಂದರೆ ನಾವೆಲ್ಲ ಇಷ್ಟು ಹೊಗಳ್ತಿದ್ದೀವಿ ಅಂದರೆ ನೀವು ನೆಕ್ಸ್ಟ್ ಇನ್ನೂ ದೊಡ್ಡ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗ್ತೀರಾ ಅಂತ ಹೇಳಿ. ಏಳುಮಲೆ ಸಿನಿಮಾ ನಮಗೆ, ನಾನು ಆಗಲೇ ಕೂಡ ಮಾತನಾಡ್ತಾ ಹೇಳ್ತಿದ್ದೆ, ನಮಗೆಲ್ಲರೂ ಕೂಡ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಈ ಸಿನಿಮಾದಲ್ಲಿ. ಸೆಪ್ಟೆಂಬರ್ 5ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಏಳುಮಲೆ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ಲು, ಅಂಥದ್ದೇನಿದೆ, ನಮ್ಮನ್ನು ಹೇಗೆ ರಂಜಿಸ್ತೀರಾ ನೀವು ಅಂತ ಹೇಳಿ? ಏಳುಮಲೆ ಸಿನಿಮಾ, ನೀವು ಫಸ್ಟ್ ಏಕಲವ್ಯ ಬಗ್ಗೆ ಮಾತಾಡಿದ್ರಿ. ಅಲ್ಲಿ ನಾನು ಮಾಡಿದ್ದೆ ಪಾತ್ರ ಬೇರೆ, ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಸ್ಕೂಲ್ ಹುಡುಗದಿಂದ ಹಿಡಿದು ಕಾಲೇಜ್ ಹುಡುಗದಿಂದ ಹಿಡಿದು ಆಮೇಲೆ ಏನೇನೋ ಆಗುತ್ತೆ ಒಂದು ಲೈಫಲ್ಲಿ, ಆ ಥರ ಒಂದು ಕಮರ್ಷಿಯಲ್ ಕತೆ ಅದು. ಇಲ್ಲಿ ನೋಡೋಕೆ ಹೋದರೆ ಇದು ಒಂದು ನೈಟ್ ಕತೆ. ಸೊ ಅಷ್ಟೆಲ್ಲ ಟ್ರಾವೆಲ್ಲು ಅದೆಲ್ಲ ಏನಿಲ್ಲ, ಇದು ತುಂಬ ಒಂದು ನ್ಯಾಚುರಲ್. ಫಸ್ಟ್ ಆಫ್ ಆಲ್ ಎಷ್ಟಾಗತ್ತಷ್ಟು ಸಿಂಪ್ಲಿಸ್ಟಿಕ್ ಆಗೇ ನ್ಯಾಚುರಲ್ ಆಗೇ ತೆಗಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಪುನೀತ್ ರಂಗಸ್ವಾಮಿ ಅವರು. ಅವ್ರಿಗೆ ಮೊದಲನೇ ದಿನದಿಂದ ಅವ್ರು ನಂಗೆ ಯಾವಾಗಿಂದ ಸ್ಕ್ರಿಪ್ಟ್ ನರೇಷನ್ ಕೊಟ್ಟರು ಆವತ್ತಿಂದ ಅವ್ರು ಹೇಳಿದ್ದು ಒಂದೇ ವಿಷಯ, ಈ ಸಿನಿಮಾನ ನಾವು ಸುಮ್ಮನೆ ಎಕ್ಸ್ಟ್ರಾ ಏನೋ ಒಂದು ಸಿನಿಮ್ಯಾಟಿಕ್ ಆಗಿ ತೆಗೆಯೋದು, ಏನೋ ಒಂದು ಆಡಂಬರ ಆ ಥರ ಏನೂ ಬೇಡ, ತುಂಬ ಸಿಂಪಲ್ಲಾಗೆ ಒಬ್ಬ ನಾನು ಒಂದು ಇದು ಬೇಸಿಕ್ಲಿ ಒಂದು 2004 ನಡೆಯೋ ಕತೆ. ಸೊ ಆ ಟೈಮಲ್ಲಿ ಒಬ್ಬ ಕಾಲೇಜ್ ಓಡಿಸುವ ಲಾಂಗ್ ಹೋಗೋ ಡ್ರೈವರ್ ಅಂದ್ಕೊಳ್ಳಿ, ಎಲ್ಲೋ ಬರ್ಡ್ ಡ್ರೈವರ್, ಆ ಥರ ಒಂದು ಸಿಂಪಲ್ ಕ್ಯಾರೆಕ್ಟ್ರು. ಸೊ ಆ ಕ್ಯಾರೆಕ್ಟ್ರದ್ದು ಒಂದು ಸಿಂಪಲ್ ಒಂದು ಲೈಫ್ ಸ್ಟೈಲ್, ಒಂದು ಜೀವನ ನಡೆಯುವಾಗ ಒಂದು ಘಟನೆ ನಡೆಯುತ್ತೆ. ಆ ಟೈಮಲ್ಲಿ 2004 ಒಂದು ಘಟನೆ ನಡೆಯುತ್ತೆ. ಅದು ಒಂದು ರಿಯಲ್ ಇನ್ಸಿಡೆಂಟೇ ಬೇಸಿಕ್ಲಿ ಆ ಟೈಮ್ದು. ಸೊ ಆ ಒಂದು ರಿಯಲ್ ಇನ್ಸಿಡೆಂಟ್ನ ನಮ್ಮ ಡೈರೆಕ್ಟ್ರ್ ಇಟ್ಕೊಂಡು, ಅದು ಯಾವ ಥರ ಇನ್ಸಿಡೆಂಟ್ ಅಂದರೆ ಆ್ಯಕ್ಚುಲಿ
ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಗೌರ್ಮೆಂಟು ತಮಿಳ್ನಾಡು ಗೌರ್ಮೆಂಟು ಎಲ್ಲರೂ ಆಲ್ಮೋಸ್ಟ್ ಒಂದು ರೌಂಡ್ ಶೇಕ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ. ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ನೈಜ ಕಥೆ ಆಧಾರಿತ. ಹೌದು ಆ ಥರ ಒಂದು ಇನ್ಸಿಡೆಂಟ್ನ ಇಟ್ಕೊಂಡು ಕತೆ ಮಾಡಿದ್ರು. ಅದರಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆ್ಯಡ್ ಮಾಡಿದ್ರು. ಸೊ ಏನಾಗುತ್ತೆ ಅಂದರೆ, ನೀವು ಆ ಥರ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಒಂದು ಲವ್ ಸ್ಟೋರಿ ಆ್ಯಡ್ ಮಾಡಿದ್ವಾಗ ಅದು ಕಂಪ್ಲೀಟ್ ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಾರಲ್ಲ, ಆ ಥರ ಒಂದು ಥ್ರಿಲ್ಲರ್ ಝೋನಲ್ಲಿ ಸಿನಿಮಾ ಟ್ರಾವೆಲ್ ಆಗ್ತಾ ಇರುತ್ತೆ. ಅಂದರೆ ನೀವು ಫಸ್ಟ್ ಫ್ರೇಮಿಂದ ನಮಗೆ ಅಟ್ಲೀಸ್ಟ್ ನಾವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಆ ಸ್ಪೀಡಲ್ಲೇ ಹೋಗಬೇಕು, ಆ ಒಂದು ಥ್ರಿಲ್ಲಲ್ಲೇ ಹೋಗಬೇಕು ಸಿನಿಮಾ ಅಂತ. ಬಟ್ ಇಷ್ಟೆಲ್ಲ ನಾನು ಹೇಳಿದ್ರು ಅದ್ರ ನಿಜವಾದ ಒಂದು ಕೋರ್ ಇದೆ ನೋಡಿ ಈ ಕಥೆದು, ಅದು ಲವ್ ಸ್ಟೋರಿನೇ. ಸೊ ಲವ್ ಸ್ಟೋರಿ, ಬಟ್ ಈ ಥರ ಒಂದು ಇನ್ಸಿಡೆಂಟ್ ನಡೀತಾ ಇರೋದ್ರಿಂದ ಆ ಒಂದು ಥ್ರಿಲ್ಲಲ್ಲಿ ಹೋಗ್ತಾ ಇರುತ್ತೆ. ಸೊ ನೀವು ಇವಾಗಲೂ ಟೀಸರ್ ಎಲ್ಲ ನೋಡಿರ್ತೀರಾ, ಕಂಪ್ಲೀಟ್ ಕಾಡಲ್ಲಿ ಒಂದು ಆ ಥರ ವಾತಾವರಣದಲ್ಲಿ ನಡೆಯೋ ಥರ ಒಂದು ಕತೆ ಇದು. ಸೊ ಆ್ಯಂಡ್ ಅದು ನನಗೆ ಮೊದಲನೇ ಸಲ ಹೇಳಿದೆ ಅಲ್ಲ, ಅದೇ ಇದು ಒಂದು 1 ನೈಟ್ ಕತೆ ಅಂತ. ಸೊ 1 ನೈಟಲ್ಲಿ ನಡೆಯುತ್ತೆ. ಸೊ ಅದ್ರ ಸ್ಪೀಡ್ ನೀವೇ ಲೆಕ್ಕ ಹಾಕಿ. ಇವಾಗ ಜಸ್ಟ್ ಒಂದು ಫುಲ್ ನೈಟಲ್ಲಿ ಬೆಳಗ್ಗೆ ಆಗಷ್ಟರಲ್ಲಿ ಕತೆ ಮುಗ್ದೋಗುತ್ತೆ. ಸೊ ಆ ಥರ ಒಂದು ಕತೆ ಕೂರ್ಸುತ್ತೆ, ಎಸ್, ಭಾವನಾತ್ಮಕವಾಗಿ ಕಾಡುತ್ತೆ, ಕಣ್ಣಲ್ಲಿ ನೀರು. ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಮಾಡಿರೋ ಥರ, ಏನು ಅನ್ನೆಸರಿಯಾಗಿ ಒಂದು ಏನೋ ಹುಡುಗ ಹುಡುಗಿಗೆ ನೋಡಿದ್ಲು, ಸೊ ಏನೋ ಒಂದು ಡ್ಯಾನ್ಸು ಥರ ಏನಿಲ್ಲ. ಒಂದು ನೈಟಲ್ಲಿ ಏನು ನಡೆದಿದೆ ಅದನ್ನ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಆ ಥರ. ಸೊ ಆ ಒಂದು ಚಾಲೆಂಜ್ನ ಇಟ್ಕೊಂಡು ನಾವು ಮಾಡಿದ್ದು. ಅಫ್ಕೋರ್ಸ್ ಇದು ಹೋಗ್ತಾ ಹೋಗ್ತಾ ನಾವು ಬಿಗಿನಿಂಗಲ್ಲಿ ಐ ಥಿಂಕ್ ಜಾನ್ವರಿಯಿಂದ ಶುರು ಮಾಡಿದ್ದು ಈ ಶೂಟಿಂಗು. ಈ ನಮ್ದು ಈ ಕಂಪ್ಲೀಟ್ ತಂಡ ಒಂದು ಫ್ಯಾಮಿಲಿ ಥರನೇ ಆಗೋಗಿದೆ ಇವಾಗ. ಆಮೇಲೆ ಅದಕ್ಕೆ ನಾವು ಇವಾಗ ಇನ್ಫ್ಯಾಕ್ಟ್ ಗಣೇಶ ಹಬ್ಬದ ದಿನಾನೂ ಕೂತ್ಕೊಂಡು ನಮ್ದು ನಾವೇ ಒಂದು ಫ್ಯಾಮಿಲಿ ಅಂದ್ಕೊಂಡು ನಾವು ಒಂದು ಗಣೇಶ ಹಬ್ಬ ಆಚರಿಸ್ತಾ ಇದ್ದೀವಿ ಒಟ್ಟಿಗೆ ಕೂತ್ಕೊಂಡು. ಸೊ ಏನ ಅಂದರೆ ನಿಜವಾಗ್ಲೂ ಅಫ್ಕೋರ್ಸ್ ತರುಣ್ ಸರ್ದಾಗಿರಲಿ ಅವ್ರದ್ದೆಲ್ಲ ಅದು ಒಂದು ಸ್ಪೆಷಲ್ ಕ್ವಾಲಿಟಿ. ಬರೀ ನಮಗೆ ಆರ್ಟಿಸ್ಟ್ ಅಂತ ಅಲ್ಲ, ನಮ್ಮ ಎಂಟೈರ್ ಟೀಮ್ನ ಒಂಥರ, ಅವ್ರಿಗಷ್ಟು ವಯಸ್ಸಾಗಿಲ್ಲ ಆದ್ರೂ ನಮ್ಮನ್ನೆಲ್ಲ ಮಕ್ಳು ಥರ ನೋಡ್ಕೊಳ್ತಾರೆ. ಅಂದರೆ ನಾವೆಲ್ಲರೂ ಅವ್ರದ್ದು ನಾವೇ ಎಲ್ಲ ಅವ್ರ ಮಕ್ಳು ಥರ ಒಂಥರ ನೋಡ್ಕೊಳ್ತಾರೆ. ನಮಗೆಲ್ಲ ಅದು ಒಂದು ಫ್ಯಾಮಿಲಿ ಥರನೇ ಆಗೋಗಿದೆ ಈಗ. ಸೊ ಎಸ್, ಇವಾಗ ನಾವು ಈ ಒಂದು ಪಾಯಿಂಟಿಗೆ ಬಂದು ನಿಂತಿದ್ದೀವಿ. ನೋಡೋಣ. ಪ್ರಿಯಾಂಕಾ ಅವರೇ, ಏನಪ್ಪಾ ಅಂತಂದ್ರೆ ಅಷ್ಟು ಈಸಿ ಇಲ್ಲ. ಈಗ ಇವ್ರು ಬಂತಂದ್ರೆ ಬ್ಲಡ್ಡೇ ಅಕ್ಕ, ಅವ್ರು ಎಂಥ ನಟಿ, ಎವರ್ ಗ್ರೀನ್ ಅವರ ಹಾಡುಗಳು, ಅವ್ರ ಸಿನಿಮಾ ನೋಡ್ತಾ ಇದ್ರೆ ಮತ್ತೆ ನೋಡೋಣ ಅಂತ ಬ್ಲಡ್. ಅಮ್ಮ ಎಲ್ಲ, ಅವರಪ್ಪ ಎಲ್ಲರೂ ಒಂಥರ ಒಂದು ಬ್ಲಡ್. ಈ ಕಡೆ ತರುಣ್ ಸುಧೀರ್ ಸರ್ ನೋಡಿದ್ರೆ ಅವರು ಅಷ್ಟೇ ಒಂಥರ ಎಲ್ಲ ಸಿನಿಮಾದವರು ಎಲ್ಲ ಒಂದು ಲೆಜೆಂಡ್ ಜೊತೆ ನೀವು ಒಂದು ಅವಕಾಶ ಸಿಕ್ಕಿರೋದು ಲಕ್ಕಿ. ನಾನೇ ಗಮನಿಸ್ತಾ ಇರ್ತೀನಿ, ಎಷ್ಟೋ ಜನ ಹಳ್ಳಿಯಿಂದ ಬಂದು ನಾನು ಒಂದು ಸಣ್ಣ ಪಾತ್ರ, ಅದು ಗೊತ್ತು, ಸಣ್ಣ ಪಾತ್ರ ಬೇಕು ಅಂತ ಹೇಳಿ ಬರ್ತಾರೆ. ಮಹಾನಟಿ ನಮ್ಮ ಜಿ ಕುಟುಂಬದವರು, ನಮ್ಮ ವೇದಿಕೆಯಲ್ಲಿ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ತು, ನಿಮ್ಮನ್ನು ನೀವು ಗುರುತಿಸ್ಕೊಂಡ್ರಿ. ಮೊದಲ ಸಿನಿಮಾದಲ್ಲೇ ಒಂಥರ ಈ ಥರ ಒಂದು ವಾತಾವರಣದಲ್ಲಿ ಅವಕಾಶ ಸಿಕ್ಕಿರೋದು ಎಷ್ಟು ಹೆಮ್ಮೆ ಅಂತ ಹೇಳಿ ನಿಮಗೆ. ತುಂಬ ಪ್ರೌಡ್ ಫೀಲ್ ಆಗುತ್ತೆ ಮ್ಯಾಮ್. ನೀವು ನಂಬಲ್ಲ, ನಾನು ಬರೀ ಒಂದು ಸೈಡ್ ರೋಲ್ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು, ಒಟ್ಟಿನಲ್ಲಿ ನಾನು ಟಿ ವಿಲಿ ಬರಬೇಕು, ಇಷ್ಟೇ ನನ್ನ ಇದ್ದಿದ್ದು. ನನ್ನ ಕನಸು ಏನಿದೆ ಚಿಕ್ಕದ್ರಿಂದ ಅದೇ ಇದ್ದಿದ್ದು. ಮಹಾನಟಿಗೆ ಸೆಲೆಕ್ಟ್ ಆಗಿದ್ದೆ ಒಂದು ಸರ್ಪ್ರೈಸಿಂಗ್ ನನಗೆ. ಅದನ್ನ ಇನ್ನೂ ನಂಬಕ್ಕಾಗಲ್ಲ. ನಾನು ಇವತ್ತಿಲ್ಲಿ ಕೂತಿದ್ದೀನಿ ಅಂದರೆ ಅದು ಮಹಾನಟಿ ವೇದಿಕೆಯಿಂದನೇ ಸಾಧ್ಯ ಆಗಿದ್ದು ಅಂತ ಹೇಳ್ಬೋದು. ಅದಾದ್ಮೇಲೆ ತರುಣ್ ಸರ್ ಅನ್ನೋ ಒಂದು ದೊಡ್ಡ ಬ್ಯಾನರಿಂದ ನನಗೆ ಅವಕಾಶ ಸಿಗುತ್ತೆ ಅಂದರೆ ನಾನು ತುಂಬ ಲಕ್ಕಿ ಅನ್ಸುತ್ತೆ ನನಗೆ. ಎಲ್ಲನೂ ಲೈಕ್ ದೇವರು ನಾನು ಏನು ಕೇಳ್ತಾ ಇದ್ದೀನೋ ಅದೆಲ್ಲ ನನಗೆ ಸಿಗ್ತಾ ಇದೆ ಅನ್ನೋದು ಫೀಲ್ ಆಗುತ್ತೆ ನನಗೆ. ಓಕೆ. ಆ್ಯಂಡ್ ಎಷ್ಟೊಂದು ಜನ ತುಂಬ ಕಷ್ಟಪಡ್ತಾರೆ. ಯಾವುದಾದ್ರೂ ತರುಣ್ ಸರ್ ಬ್ಯಾನರಲ್ಲಿ ವರ್ಕ್ ಮಾಡ್ಬೇಕಂದ್ರೆ ತುಂಬ ಜನ ಇವತ್ತಿಗೂ ಕಷ್ಟಪಡ್ತಾ ಇದ್ದಾರೆ. ಅಂದರೆ ನೇಮ್ ಮಾಡಿರೋ ಹೀರೋಯಿನ್ಸ್ಗಳೇ ಅಷ್ಟು ಲೈಕ್ ಟ್ರೈ ಮಾಡ್ತಾ ಇರ್ಬೋದು, ಆಡಿಷನ್ಸ್ ಕೊಡ್ತಾ ಇರ್ಬೋದು. ಲೈಕ್ ಈ ಥರದ್ರಲ್ಲಿ ನಾನೊಂದು ಶೋ ಮುಗಿಸಿ ನೆಕ್ಸ್ಟೇ ನನಗೆ ಫಸ್ಟ್ ನನಗೆ ಇಷ್ಟು ಒಳ್ಳೆ ಬ್ಯಾನರಲ್ಲಿ ನನಗೆ ಅವಕಾಶ ಸಿಗುತ್ತೆ ಅಂದರೆ ತುಂಬ ಲಕ್ಕಿ ಮ್ಯಾಮ್. ಅದು ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನಗೆ. ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ರು, ಅವ್ರು ಏನು ಹೇಳ್ತಾರೆ ಅಂತ ಹೇಳಿ? ಯಾಕಂದ್ರೆ ಅಪ್ಪ ಅಂತ ಬಂದಾಗ ದರ್ಶನ್ ಅವರ ಫ್ರೆಂಡ್ ಕ್ಲಾಸ್ಮೇಟ್. ಓಕೆ, ಎಷ್ಟು ಖುಷಿ ಪಟ್ರು ಅಂತ ಹೇಳಿ? ಅವರಿಗೆ ಲೈಕ್ ಚಿಕ್ಕದ್ರಿಂದ ನಾನು ಏನು ಮಾಡಿದ್ರು ಅವ್ರಿಗೆ ಅಷ್ಟು ಮನೆಯಲ್ಲಿ ಎಕ್ಸೈಟ್ಮೆಂಟ್ ಆಗಿ ಯಾರೂ ಇರಲ್ಲ. ಲೈಕ್ ನನಗೂ ಅಷ್ಟೇ, ಏನೇ ಆದ್ರೂ ಅಷ್ಟು ಎಕ್ಸೈಟ್ ಆಗಲ್ಲ. ನಾರ್ಮಲ್ ಎಲ್ಲರೂ ಮಾಡ್ತಾ ಇದೆಯಾ, ನಿನ್ಗೆ ಏನು ಖುಷಿ ಅನ್ಸುತ್ತೋ ಅದನ್ನ ಮಾಡು, ನಾವೇನು ಕೇಳಲ್ಲ, ಬಟ್ ಸಪೋರ್ಟ್ ಮಾಡ್ತೀವಿ, ಯಾವಾಗಲೂ ಜೊತೇಲಿ ಇರ್ತೀವಿ.
ಅನ್ನೋದು ಒಂದು ಸಪೋರ್ಟ್ ಇದೆ ಮನೆಯಿಂದ. ಬಿಟ್ರೆ ಅಷ್ಟು ಖುಷಿ ಫುಲ್ ಎಕ್ಸೈಟ್ಮೆಂಟ್ ಅನ್ನೋದು ಯಾರಿಗೂ ಇಲ್ಲ. ಕ್ಯಾಮ್ರಾ ಫೇಸ್ ಮಾಡಿದ್ದು ಹೇಗಿತ್ತು? ಯಾಕಂದ್ರೆ ಇಲ್ಲಿ ಬೇರೆ ತರ ಇರುತ್ತೆ, ಸೆಟ್ಟಲ್ಲಿ ಬೇರೆ ತರ ಇರುತ್ತೆ. ಆ ಕ್ಯಾಮ್ರಾ ಮೊದಲ ಬಾರಿಗೆ ನೋಡಿ ಡೈಲಾಗ್ ಹೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅನುಭವ ಅಂತ ಹೇಳಿ? ಮಹಾನಟಿ ಮತ್ತೆ ನಾನು ಆ್ಯಕ್ಟಿಂಗ್ ಅಂದರೆ ನಟನ ಮಾಡಿದ್ದೆ, ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೆ. ಸೊ ಅದರಲ್ಲಿ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಲೈಕ್ ಅಷ್ಟು ಜೋರಾಗಿ ವಾಯ್ಸ್ ಹಾಕಬೇಕಾಗತ್ತೆ. ಅಲ್ಲೇ ಅಷ್ಟು ಜನ ಒಂದು 100-200 ಜನ ಕೂತಿರ್ತಾರೆ, ಅವ್ರಿಗೆ ತಲುಪಬೇಕು ನಮ್ಮ ವಾಯ್ಸ್. ಅದಕ್ಕೆ ಜೋರಾಗಿ ಮಾತಾಡೋದಿರ್ಬೋದು, ಎಕ್ಸ್ಪ್ರೆಷನ್ಸ್ ಜಾಸ್ತಿ ಇರಬೇಕು. ಲೈಕ್ ಈ ಥರ ಇರೋದ್ರಿಂದ ಮಹಾನಟಿ ಸ್ಟೇಜ್ ಆಗಿರಲಿ ಮತ್ತು ನಟನದಲ್ಲಾಗಿರಲಿ ಲೈಕ್ ಈ ಥರ ಇರುತ್ತೆ. ಅದೇ ಸಿನಿಮಾ ಅಂತ ಬಂದಾಗ ನಮ್ಮ ಕ್ಯಾಮ್ರಾಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರೆ ಸಾಕು. ನನಗೆ ತುಂಬ ಈಸಿ ಆಗಿದೆ ನಂಗೆ ಸಿನಿಮಾ. ಸೂಪರ್. ಅಂದ್ರೆ ಟೇಕ್ಸ್ ಇರುತ್ತೆ, ಅಲ್ಲಿ ಒಂದೇ ಫ್ಲೋ ಅಲ್ಲಿ ಹೋಗ್ಬೇಕು ನಾವು ಮಹಾನಟಿಯಲ್ಲಿ. ಲೈಕ್ ಇಲ್ಲಿ ಟೇಕ್ಸ್ ಇರುತ್ತೆ, ಮತ್ತೆ ಆ ಡೈಲಾಗ್ಸ್ಗೆ ಎಕ್ಸ್ಪ್ರೆಷನ್ಸ್ ಕೊಡೋದಕ್ಕೆ ನಮ್ಗೆ ಟೈಮ್ ಸಿಗುತ್ತೆ ಇಲ್ಲಿ. ಸೊ ನಂಗೆ ತುಂಬಾ ಈಸಿ ಆಯ್ತು. ತರುಣ್ ಸುಧೀರ್ ಸರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ತರುಣ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಅವ್ರೊಂಥರ ಗಾಡ್ ಮ್ಯಾಮ್, ಲೈಕ್ ಬ್ಯಾಕ್ ಬೋನ್ ಇದ್ದಂಗೆ ಇವಾಗ ಸದ್ಯಕ್ಕೆ. ಯಾಕೆ ಅಂದ್ರೆ ಈ ಸಿನಿಮಾ ಅಲ್ಲದೆ ಮುಂದೆ ನಾನು ಏನ್ ಮಾಡ್ಬೇಕು ಎಲ್ಲಾನು ಸರ್ರೇ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಏನಂದ್ರೆ ನಂಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಏನೇ ಆಫರ್ಸ್ ಬರಲಿ, ಏನೇ ಡೌಟ್ಸ್ ಇದ್ರು ಫಸ್ಟ್ ನಾನು ಕೇಳೋದೆ ತರುಣ್ ಸರಿಗೆ. ಸೊ ಅಷ್ಟು ನೀಟಾಗಿ ನನಗೆ ಗೈಡ್ ಮಾಡ್ತಾ ಇದ್ದಾರೆ. ಒಂದು ತಂದೆ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ ನನ್ನ ಜೊತೆ ಇದ್ದಾರೆ. ಅದು ತುಂಬಾ ಖುಷಿ ಆಗತ್ತೆ. ಸೂಪರ್ ಸೂಪರ್ ಸರ್. ನೀವು ಎಷ್ಟು ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ, ಅಕ್ಕ ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು, ನಿಮ್ಮ ಸಿನಿಮಾದು ಒಂಥರ ಅವರು ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಏಳುಮಲೆ ಸಿನಿಮಾದ. ಏನೇನು ಟಿಪ್ಸ್ಗಳು ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅಕ್ಕ ಆಗಿರ್ಬೋದು, ಭಾವ ಆಗಿರ್ಬೋದು? ಇಲ್ಲ ಅಂದರೆ ಈ ಸಿನಿಮಾದು ಆ್ಯಕ್ಚುಲಿ ನಾನು ಈ ಒಂದು ಕ್ಯಾರೆಕ್ಟರ್ ಬಂದಿದ್ವಾಗ ಆವಾಗಲೇ ಹೇಳಿದ್ವಾಗ ಇಷ್ಟು ಒಂಥರ ವೇರಿಯೇಷನ್ ಇತ್ತು. ಸೊ ನಾನು ಆ್ಯಕ್ಚುಲಿ ಜಾಸ್ತಿ ಅವ್ರಿಗೇನು ಹೇಳೋದು ಬೇಡ ಇವಾಗ ಅಂತ ಒಂಚೂರು ಹಿಡಿದಿಟ್ಟಿದ್ದೆ. ಅಂದರೆ ನೋಡಲಿ ಅವರು ಬಂದಿದ್ವಾಗ ಅಂತ. ಯಾಕಂದರೆ ಅವರು ಈ ಥರ ಒಂದು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಲೇ ನನಗೆ ಒಂದು ಭರವಸೆ ಇತ್ತು. ಮೇ ಬಿ ಒಂದು ಕಮರ್ಷಿಯಲ್ ಸಿನಿಮಾ ಇರ್ಬೋದು, ಅಂದರೆ ಏನೋ ಒಂದು ಸಿಟಿಯಲ್ಲಿ ನಡೆಯೋದು ಅಥವಾ ಏನೋ ಒಂದು ಆ ಥರ ರೌಡಿಸಮ್ಮು ಅದು ಆ ಥರ ಏನೋ ಇರ್ಬೋದು ಅಂತ. ಈ ಥರ ಒಂದು ಸಿಂಪಲ್ ನೀವು ಆ ಪೋಸ್ಟರ್ ನೋಡೋದ್ರೇ ಗೊತ್ತಾಗುತ್ತೆ, ಅಲ್ಲೇ ಒಂದು ಫೀಲ್ ಇದೆ ನಮ್ಮ ಸಿನಿಮಾದು. ಸೊ ಆ ಥರ ಒಂದು ಕತೆ ಅಂತ ಅವ್ರಿಗೆ ಐಡಿಯಾನೇ ಇರಲಿಲ್ಲ. ಸೊ ಅದಕ್ಕೆ ನಾನು ಹಂಗೆ ಹಿಡಿದಿಟ್ಟಿದ್ದೆ. ಬಟ್ ಅದೇ ನಮ್ಮ ಫಸ್ಟ್ ಟೀಸರ್ ಬಂತಲ್ವಾ, ಆವಾಗ ನೋಡಿದ್ವಾಗ ಅವ್ರಿಗೆ ಗೊತ್ತಾಯ್ತು ಓ ಈ ಥರ ಅಂತ. ಆ್ಯಂಡ್ ಆವಾಗಿಂದ ನನಗೆ ಅಫ್ಕೋರ್ಸ್ ಅವರಾಗಿರಲಿ ನಮ್ಮ ಭಾವ ಆಗಿರಲಿ ತುಂಬ ಒಳ್ಳೆ ರೀತಿಯೇ ನನಗೆ ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದಾರೆ. ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತಲೇ ಹೇಳಿದ್ದಾರೆ. ಆ್ಯಂಡ್ ಅವರು ಎಕ್ಸೈಟೆಡ್ ಆಗಿದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ಸಿನಿಮಾ ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಅವ್ರಿಗೆ ನೋಡ್ಬೇಕಂದ್ರೆ ಯಾವ ಥರ ಬಂದಿದೆ ಅಂತ ಒಂದು ಅವ್ರಿಗೂ ಕುತೂಹಲ ತುಂಬ ಇದೆ. ಸೊ ನೋಡೋಣ. ಬಟ್ ಐ ಥಿಂಕ್ ಈ ಸಿನಿಮಾ ನೋಡ್ಬಿಟ್ಟು ಅವ್ರಿಗೂ ಎಲ್ಲೋ ಒಂದು ಕಡೆ ಅನ್ಸುತ್ತೆ ಒಂದು ಒಳ್ಳೆ ಪ್ರಯತ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ ಇದೆ. ಒಳ್ಳೆ ಮೆಮೊರಿ ಏನಿದೆ ಸರ್ ಏಳುಮಲೆ ಅಂತ ಬಂದಾಗ? ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಅದು ನೆನಪಲ್ಲಿ ಉಳಿಯುವಂಥ ವಿಚಾರ ಏನಿದೆ? ನಾನು ನಿಮ್ಮಿಬ್ಬರನ್ನ ನೋಡ್ತಿದ್ರೆ 100% ತುಂಟಾಟ ಮಾಡಿರ್ತೀರ, ಒಬ್ರಿಗೊಬ್ರು ಕಾಲು ಎಳ್ಕೊಂಡಿರ್ತೀರ ಅಂತ 100% ನೋಡಿ ಮಾತಾಡೋ ಗೊತ್ತಾಗ್ತಿದೆ ಇಲ್ವಾ? ಗೊತ್ತಾ, ಸೈಲೆಂಟು ಪಾಪ ಇವ್ರೇನೋ ಮಾಡ್ತಿರ್ಬೋದು ಅಲ್ಲಿ ಸೇರ್ಕೊಂಡು. ಬಟ್ ನಾನು ಒಂದು ಶೂಟಿಂಗ್ ಸ್ಪಾಟಲ್ಲಿ ತುಂಬ ನನ್ನ ಪಾಡಿಗೆ ಒಂಥರ ಇರ್ತೀನಿ ನಾನು. ಸೊ ಪಾಪ ಇವ್ರಿಗೆ ಆ ಥರ ಒಂದು ಅವಕಾಶ ನನ್ನ ಜೊತೆ ಸಿಕ್ಕಿರಲ್ಲ. ಬಟ್ ನಾನು ನನ್ನ ಪಾಡಿಗೆ ಒಂದು ಸೈಡಲ್ಲಿ ಕೂತ್ಕೊಂಡಿರ್ತೀನಿ, ಅಥವಾ ನನಗೆ ಕರೆದಿದ್ವಾಗ ಹೋಗ್ಬಿಟ್ಟು ನಂದು ಕೆಲಸ ಮಾಡ್ಕೊಂಡು ಬರ್ತೀನಿ. ಆ ಥರ ಮುಂಚೆಯಿಂದ ಅದೇನೋ ಅಂದರೆ ಇಟ್ ಆಲ್ಸೋ ಹೆಲ್ಪ್ಸ್ ನನಗೊಂಚೂರು ಅದು ಹೆಲ್ಪ್ ಆಗುತ್ತೆ. ಅದು ಆವತ್ತಿನ ದಿನದ ಏನು ಕೆಲಸ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು. ಬಟ್ ಇವ್ರು ಹಂಗಲ್ಲ, ಇವರು ಒಂಥರ ಆನ್ ಆಫ್ ಬಟನ್ ಇದ್ದಂಗೆ, ಸುಮ್ಮನೆ ಹೋಗ್ತಾರೆ ಮಾಡ್ತಾರೆ ಬರ್ತಾರೆ ಹಂಗೆ ಅವರು, ವಿಚ್ ಇಸ್ ಗ್ರೇಟ್. ಅಂದ್ರೆ ನೋಡಿ ಮಹಾನಟಿ ಇವರಿಂದ ಕಲಿಯೋದು ತುಂಬಾ ಇದೆ ಮ್ಯಾಮ್. ಅಂದ್ರೆ ಒಂದು ಅದು ಕಾಸ್ಟ್ಯೂಮ್ ಹಾಕಿದ್ಮೇಲೆ ಅವರು ಫುಲ್ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಡ್ತಾರೆ ಅವರು. ಲೈಕ್ ಅದನ್ನ ನೋಡಿ ನಾವು ಕಲಿಯೋದು. ನಾವು ಸುಮ್ನೆ ಇವಾಗ ಸೀನ್ ಅಂತ ಬಂದ ತಕ್ಷಣ ಓಕೆ ಕ್ಯಾರೆಕ್ಟರ್ ಅಲ್ಲಿ ಇರ್ತೀವಿ, ಅದಾದ್ಮೇಲೆ ನಾರ್ಮಲ್ ಆಗಿ ನಾವು ಪ್ರಿಯಾಂಕಾ ಹೇಗಿದ್ದಾಳೆ ಹಾಗಿರ್ತೀವಿ. ಬಟ್ ರಾಣಾ ಸರ್ ಹಾಗಲ್ಲ. ಲೈಕ್ ಅದು ಹರೀಶ ಕ್ಯಾರೆಕ್ಟರ್ ಅಲ್ಲೇ ದಿನ ಪೂರ್ತಿ ಕ್ಯಾರಿ ಮಾಡ್ತಾ ಇರ್ತಾರೆ. ಬಟ್ ಆತರ ಇರ್ಬೇಕಾಗಿಲ್ಲ, ನೀವಿರೋದೇ ಬೆಸ್ಟ್ ನಿಜವಾಗ್ಲು. ಇವ್ರು ಯಾವ ಕಾಸ್ಟ್ಯೂಮ್ ಆದ್ರೂ ಹಾಕಿ, ಇವ್ರು ಇವಾಗ ರೇವತಿ ಕ್ಯಾರೆಕ್ಟರ್ ಹಾಕ್ತಾರೆ ಅನ್ಕೊಳ್ಳಿ, ಹೋಗ್ತಾರೆ ಆರಾಮಾಗಿರ್ತಾರೆ.
ಅಲ್ಲಿ ಎಲ್ಲ ಹುಡುಗರೆಲ್ಲ ಇರ್ತಾರಲ್ಲ ಅವ್ರ ಜೊತೆ ಆಟ ಆಡ್ಕೊಂಡು ಜಗಳ ಆಡ್ಕೊಂಡು ಅದೇನೋ ಮಾಡ್ತಿರ್ತಾರೆ ನೋಡ್ತೀನಿ ನಾನು. ಅದಾದ್ಮೇಲೆ ಸಡನ್ ಆಗಿ ಕರೀತಾರೆ ನಮ್ಮ ಡೈರೆಕ್ಟ್ರು, ಓಕೆ ಬಾರಮ್ಮ ಇಲ್ಲಿ ಈ ಥರ ಇದೆ ಶಾರ್ಟು ಅಂತ. ಅದೇನೋ ಒಂದು ಸೀರಿಯಸ್ ಶಾರ್ಟೇ ಇರುತ್ತೆ. ಸೀರಿಯಸ್ ಅಂದರೆ ಏನೋ ಇರುತ್ತಲ್ಲಿ, ಮೇ ಬಿ ತುಂಬ ಒಂಥರ ಇಂಟೆನ್ಸ್ ಶಾರ್ಟೇ ಇರುತ್ತೆ. ಕರೆದ್ರೆ ಇವ್ರು ಬರ್ತಾರೆ, ಓಕೆ ರೆಡಿ, ಮುಗಿಸ್ಕೊಂಡು ಹೊಟ್ಬಿಡ್ತಾರೆ. ತುಂಬ ಅಂದರೆ ಅದಕ್ಕೆಲ್ಲ ತುಂಬ ಅದಕ್ಕೇನು 5 ನಿಮಿಷ ಹಿಂದೆಯಿಂದ ಓಕೆ ಅದು ಕೂತ್ಕೊಂಡು ಯೋಚನೆ ಮಾಡೋದು ಏನಿದೆ ಯಾವ ಥರ ಅದೆಲ್ಲ ಏನೂ ಇಲ್ಲ, ವಿಚ್ ಇಸ್ ಗ್ರೇಟ್. ಹಂಗಿರೋದು ಅದು ಒಂದು ದೊಡ್ಡ ಟ್ಯಾಲೆಂಟ್ ಅಲ್ವಾ ಅದು. ನಾವೆಲ್ಲ ಸುಮ್ಮನೆ ಅಲ್ಲಿ ಕೂತ್ಕೊಂಡ ಓಕೆ ಹಿಂಗೆ ನೆಕ್ಸ್ಟ್ ಇಲ್ಲ ಕೆಲವರು ಹಂಗೆ ಪಾತ್ರದೊಳಗೆ ಹೋಗ್ಬಿಡ್ತಾರೆ. ಅಂದ್ರೆ ಆ ಸೆಟ್ ಅಲ್ಲಿ ಅವ್ರ ಫುಲ್ ಈಗ ಹರೀಶ್ ಅಂದ್ರೆ ಹರೀಶಾನೆ, ಆ ಸೆಟ್ ಪ್ಯಾಕಪ್ ಆಗಿ ಮನೆಗೆ ಬಂದ್ಮೇಲೆ ಮೇ ಬಿ ರಾಣ ಆಗ್ತಾರೇನೋ ಆ ತರ. ಆ ಥರ. ಬಟ್ ಅದು ಬಿಟ್ರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂದ್ರೆ ಅಫ್ಕೋರ್ಸ್ ನಾವೆಲ್ಲ ಕಡೆ ಶೂಟ್ ಮಾಡಿದ್ವಿ. ಮೇನ್ಲಿ ನಾವು ಜಾಸ್ತಿ ಮಾಡಿದ್ದು ಏನಾಯ್ತಂದ್ರೆ ನಮಗೆ ಫಾರೆಸ್ಟ್ ಅಲ್ಲಿ ನಡೆಯೋ ಥರ ಕತೆ. ಸೊ ಎಲ್ಲ ಫಾರೆಸ್ಟ್ಗಳು ಹುಡ್ಕೊಂಡು ಎಲ್ಲೆಲ್ಲಿ ಪರ್ಮಿಷನ್ ಸಿಗುತ್ತೆ ಆ ಥರ ನೋಡಿಕೊಂಡು, ಯಾಕಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಅಂದರೆ ಪರ್ಮಿಷನ್ ಯಾವತ್ತೂ ಕಷ್ಟನೇ. ಸೊ ನಮ್ಗೆ ಎಲ್ಲಿ ಸಿಗುತ್ತೆ ನೋಡಿಕೊಂಡು ಆ ಥರ ಎಲ್ಲ ತುಂಬ ಐ ಥಿಂಕ್ ನಾವು ಇಲ್ಲಿ ದೇವರಾಯನದುರ್ಗ ಹತ್ರ ತುಂಬ ಮಾಡಿದ್ವಿ, ಬಿಟ್ಟರೆ ಮೈಸೂರು ಮಾಡಿದ್ವಿ, ಆ್ಯಂಡ್ ಮುನ್ನಾರ್ಗೆ ಹೋಗಿದ್ವಿ, ಮುನ್ನಾರಲ್ಲಿ ಮಾಡಿದ್ವಿ, ಹುಬ್ಳಿ ಹತ್ರ ಮಾಡಿದ್ವಿ. ಸೊ ಆ ಥರ ಎಲ್ಲ ಬೇರೆ ಬೇರೆ ಲೊಕೇಶನ್ ಅದೇ ನಮ್ಗೆ ಎಲ್ಲೆಲ್ಲಿ ಕಾರ್ಡ್ ಸಿಕ್ತು, ಎಲ್ಲೆಲ್ಲಿ ಈ ಥರ ಒಂದು ಪರ್ಮಿಷನ್ ಸಿಕ್ಬಿಟ್ಟು ನೀಟಾಗಿ ನಾವು ಮಾಡೋಕ್ಕಾಯ್ತು ಆ ಥರ ಹೋಗ್ಬಿಟ್ಟು ಮಾಡಿದ್ವಿ. ಅದರಲ್ಲಿ ಐ ಥಿಂಕ್ ಬಟ್ ಒಳ್ಳೆ ಮೆಮೊರೇಬಲ್ ತುಂಬಾ ಇನ್ಸ್ಟೆನ್ಸಸ್ ಇದೆ ಆ ಥರ. ನಾವು ಸಿನಿಮಾ ಮಾಡುವಾಗ ಮನಸ್ಸಲ್ಲಿ ಉಳಿಯುವಂಥದ್ದು ನೀವು ಅವತ್ತು ಇರಲಿಲ್ಲ ಅನ್ಸುತ್ತೆ. ಯಾವತ್ತು ಮುನ್ನಾರ್ಗೆ ಬಂದೇ ಇಲ್ವಾ ನೀವು? ಅಯ್ಯಯ್ಯೋ ಪಾಪ. ಅಲ್ಲ ಬಟ್ ನಾವು ಮುನ್ನಾರೆಲ್ಲ ಶೂಟ್ ಮಾಡುವಾಗ ಮುನ್ನಾರಲ್ಲೆಲ್ಲ ಶೂಟ್ ಮಾಡುವಾಗ ತುಂಬ ಅಲ್ಲಿ ಲೊಕೇಶನ್ನೇ ಹಾಗೆ ಬ್ಯೂಟಿಫುಲ್ ಲೊಕೇಶನ್ಸು. ಅದರಲ್ಲಿ ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಸನ್ರೈಸ್ ಶಾಟು ಆ ಥರ ಎಲ್ಲ ಓಡ್ತಾ ಇದ್ವಿ. ಸೊ ಆ ಲೊಕೇಶನ್ಗಳೆಲ್ಲ ಒಂಥರ ತುಂಬ ಆಟ ಆಡ್ಕೊಂಡು ಪಿಕ್ನಿಕ್ ಥರ ಮಾಡಿದ್ವಿ. ಆಮೇಲೆ ಅಲ್ಲಿ ನಮ್ಗೆ ಒಳ್ಳೆ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಅಲ್ವ ರಮಣ, ಸಖತ್ತಾಗಿರೋರೊಬ್ರು. ಅವರೊಬ್ರು ಸಿಕ್ಕಿದ್ರು. ಅವ್ರು ನೋಡ್ಬೇಕು ಏನು ಅದು ಹಳೆ ಹಾಡು ನಾವೆಲ್ಲ ಬೇಗ ಮುಗಿಸ್ಬಿಟ್ವಿ. ಅವತ್ತು ಮುಗಿಸ್ಕೊಂಡು ಒಂದು ಸ್ಪೀಕರ್ ತಂದ್ಬಿಟ್ರು. ಅಂದರೆ ಅದು ಕಾಡ್ ಅಂದರೆ ಕಾಡ್ ಇರಲಿಲ್ಲ, ಅಲ್ಲೆಲ್ಲ ಪ್ಲಾಂಟೇಶನ್ಗಳೆಲ್ಲ ಇತ್ತು. ಸೊ ಆ ಥರ ನಾವೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ ಕಾಡ್ ಒಳಗಡೆ. ಸೊ ಅಲ್ಲಿಂದ ಒಂದು ದೊಡ್ಡ ಪೋರ್ಟೇಬಲ್ ಸ್ಪೀಕರ್ ತಂದರು, ಮೈಕ್ ಕೊಟ್ಬಿಟ್ರು ಅವ್ರಿಗೆ. ಅಲ್ಲಿಂದು ಲೋಕಲ್ ಪ್ರೊಡಕ್ಷನ್ ಮ್ಯಾನೇಜರ್ಗೆ. ಅವರೆಲ್ಲ ಹಳೆ ಹಾಡುಗಳು ಆಡ್ತಾ ಇದ್ರು. ನಾವೆಲ್ಲ ಸುಮ್ಮನೆ ಶೂಟಿಂಗ್ ಮುಗ್ದೋಯ್ತಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ, ಕಾಫಿ ಕುಡ್ಕೊಂಡು ಸುಮ್ಮನೆ. ಅಂದರೆ ಅದು ಹೆಂಗೆ ನೀವು ಇಮ್ಯಾಜಿನ್ ಮಾಡಿ, ಮುನ್ನಾರಲ್ಲಿ ನಾವು ಒಂದು ಜಾಗದಲ್ಲಿ ಇದ್ದೀವಿ, ಒಂದು ಹಿಲ್ ಸ್ಟೇಷನ್ ಕಂಪ್ಲೀಟ್ ಟಾಪಲ್ಲಿ ಫುಲ್ ಗ್ರೀನು ಎಲ್ಲ. ಅಲ್ಲಿ ಒಂದು ಪೋರ್ಟೇಬಲ್ ಸ್ಪೀಕರ್ ಹಾಕ್ಬಿಟ್ಟು ಶೂಟಿಂಗ್ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಇವ್ರು ನಿಂತ್ಕೊಂಡು ಹಾಡಕ್ಕೆ ಶುರು ಮಾಡ್ಬಿಟ್ರು. ಒಂಥರ ಕಾನ್ಸರ್ಟ್ ಥರ ನಮ್ಮ ಫುಲ್ ಟೀಮ್ ಕೂತ್ಕೊಂಡು ಹಿಂಗೆ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮಾಗಿದ್ದೀವಿ. ಒಂಥರ ಅದೆಲ್ಲ ತುಂಬ ಒಂಥರ ಮಜವಾಗಿತ್ತು. ಸೂಪರ್. ಸೊ ಇಟ್ ವಾಸ್ ವೆರಿ ನೈಸ್. ಸೂಪರ್. ನಾವೇ ಒಂದು ಪ್ರಯತ್ನ ಮಾಡೋಣ. ನೀವು ಇವಾಗ ನಿಮ್ಮ ಅಕ್ಕನ ಫೋನ್ ಮಾಡ್ಬೋದಾ? ಹೌದಾ? ಮಾಡ್ಬಿಟ್ಟು ಬಟ್ ಅಲ್ಲ ಏನು ಈಗ ಅವರು ಬ್ಯುಸಿ ಇರ್ತಾರಲ್ಲ, ಗಣೇಶ ಹಬ್ಬ ಅಲ್ವಾ, ಮಾಡಿ ಏನಾರು ಹೇಳ್ಬೋದಾ? ನಂಗೆ ಬಟ್ಟೆ ಕೊಡಿಸ್ತೀಯ ಏನಾರು ಕೇಳ್ತೀರಾ ಗಣೇಶ ಹಬ್ಬಕ್ಕೆ? ಟ್ರೈ ಮಾಡಿ. ಈಗ ನಾನು ಸುಮ್ನೆ ಅವೆಲ್ಲ ಇವಾಗ ಗಣೇಶ ಹಬ್ಬಕ್ಕೆ ಬಟ್ಟೆ ಕೊಡು ಅಂತ ಹೇಳಿದ್ರೆ ಅಲ್ಲ, ಸುಮ್ನೆ ಏನ್ ಹೇಳ್ತಾರೆ ನೋಡು, ಯಾವತ್ತು ಕೇಳಲಿಲ್ಲಲ್ಲ, ಕೇಳ್ತೀರಾ ನಿಮ್ ಜೀ ಕುಟುಂಬ ಅಲ್ವಾ, ಅವನು ಗೊತ್ತಲ್ಲ. ಅವರು ಮೊನ್ನೆ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ನೀನು ರಕ್ಷಾಬಂಧನ್ಗೆ ಅದು ನಾರ್ಮಲ್ ನಮ್ದು ಏನಿದ್ರು ವರ್ಷ ಗಿಫ್ಟ್ ಗಿಂತ ಇದ್ರಲ್ಲಿ ನಡೆಯುತ್ತೆ. ಈಗ ಏನ್ ಕೇಳ್ತೀರಾ ಯೂಶ್ವಲಿ? ಏನ್ ಕೇಳೋ ಒಂದ್ ಇರ್ಲಿ, ಒಂದ್ ಮೆಮೊರಿಗೆ ಅಂತ ಹಬ್ಬದ ದಿನ ಅಕ್ಕಂಗೆ ಏನ್ ಕೇಳ್ಬೋದು? ಟ್ರೈ ಮಾಡಿ, ಎತ್ತಿದ್ರೆ ಎತ್ಬೋದು, ಇಲ್ಲ ಇವತ್ತು ಏನಾಗತ್ ಗೊತ್ತಾ, ನಾನು ಇವಾಗ ಫೋನ್ ಮಾಡಿದ್ರೆ ಇವಾಗ ಡೆಫಿನೆಟ್ಲಿ ಅವ್ರು ಇರೋ ಮೂಡ್ ನನಗೆ ಗೊತ್ತು. ಅವ್ರು ಒಂಚೂರು ಲೇಟ್ ಆಗಿ ಶುರು ಮಾಡಿರ್ತಾರೆ ಎಲ್ಲ, ಯಾಕಂದ್ರೆ ನಾವೆಲ್ಲ ಅಟ್ಲೀಸ್ಟ್ ಅದು ಪ್ರಮೋಷನ್ ಇದೆ ಅಲ್ಲ. ಇವಾಗ ಅವ್ರು ಆಲ್ರೆಡಿ ಒಂದ್ 5 ಹುಡುಗರು ಇರ್ತಾರಲ್ಲಿ, ಏನೋ ಅದು ಮಾಡಿಲ್ಲ ಇದು ಮಾಡಿಲ್ಲ ಹೂವು ಕಟ್ಟಿಲ್ಲ ಇದು ಮಾಡಿಲ್ಲ, ಅದೆಲ್ಲ ಶುರು ಆಗಿರುತ್ತೆ. ವಿಶ್ ಮಾಡಿ ನೋಡಿ ಏನ್ ಹೇಳ್ತಾರೆ, ಸುಮ್ನೆ ಫೋನ್ ಮಾಡಿ ಪ್ರೀತಿಯಿಂದ ಮಾತಾಡಿ. ಒಂಥರ ಏನು ಅವರೇ ಫೋನ್ ಕೊಡಿ, ಟ್ರೈ ಮಾಡಿ ನೋಡೋಣ. ಡೌಟ್ ಅವ್ರು ಎತ್ತರ ಅಂತಾನೆ ಗೊತ್ತಿಲ್ಲ ಈ ಒಂದು ಸಿಚುವೇಶನ್. ಎತ್ತಬಹುದು, ಚೆನ್ನಾಗಿರುತ್ತೆ, ನೋಡೋಣ. ಏನಿಲ್ಲ, ಈ ಸತಿ ನೀನ್ ಬಟ್ಟೆ ಕೊಡಿಸ್ತೀಯಾ ನನ್ಗೆ? ಯಾಕೋ ಮನ್ಸಿಗೆ ವಿಶ್ ಮಾಡಿ ಸಾಕು, ಆಮೇಲೆ ಕತೆ ಹೊಡಿರಿ. ಅದು ಜಾಸ್ತಿ ಮಾತಾಡಿದ್ರೆ ನೋಡೋಣ. ಇದೆಲ್ಲ ಅವ್ರು ಎತ್ತಿದ ಮೇಲೆ ನೋಡೋಣ. ಇಷ್ಟೆಲ್ಲ ಒಂದ್ಸಲಿ ಫೋನ್ ಹೊಡಿಯೋಣ ಅವ್ರಿಗೆ. ಇವಾಗ ಫೋನ್ ಹೊಡಿಯೋಣ. ಇವಾಗ ರಕ್ಷಿತಾ ಮೇಡಮ್ಗೆ ಕಾಲ್ ಮಾಡ್ತಾರೆ, ಅವರ ಪ್ರೀತಿಯ ತಮ್ಮ ರಾಣ. ಈ ಹಬ್ಬದ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ ಹೇಗಿರುತ್ತೆ? ಅಂಡ್ ಏನಾರು ತೆಕ್ಕೊಡಕ್ ಹೇಳಿ ಸರ್, ಗಿಫ್ಟ್ ಬೇರೆ ಕೇಳಿದ್ರೆ ನಾನು ಎಸ್ ಕಾಲ್ ಮಾಡಿ ಸರ್. ನನ್ನ ಮಗನೇ
ಗಿಫ್ಟ್ ಬೇರೆ ಕೊಡ್ಬೇಕು ನಿಂಗೆ ಅಂತಾರೆ. ಹಲೋ. ಹಲೋ. ಎಸ್. ಹೇ ಶ್ವೇತಾ, ಹ್ಯಾಪಿ ಗೌರಿ ಗಣೇಶ ಹಬ್ಬ. ಹ್ಯಾಪಿ ಗೌರಿ ಗಣೇಶ ಹಬ್ಬ ಅಭಿ. ಮ್ಯಾಮ್ ಏಳುಮಲೆ ಸಿನಿಮಾ ನಿಮ್ ತಮ್ಮಂದು. ಗೊತ್ತು ನನ್ಗೆ. ಹೌದು ಮ್ಯಾಮ್, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಗೂ ಕೂಡ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇದೆ. ಆಕ್ಚುಲಿ ನಾನು ಏಳುಮಲೆ ಬಗ್ಗೆ ಒಂದ್ ಮಾತು ಹೇಳಲೇಬೇಕು. ಸೊ ಏನಂದ್ರೆ ನನ್ನ ಫಸ್ಟ್ ಹಾಡ್ ನೋಡಿದ್ಮೇಲೆ ಇನ್ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ದಟ್ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಬಟ್ ಆಬ್ವಿಯಸ್ಲಿ ಇನ್ವಾಲ್ವ್ಮೆಂಟ್ ಅಂದ್ರೆ ಸ್ವಲ್ಪ ಮೊದ್ಲಿಂದ ಹಂಗಂಗೆ ಇತ್ತು. ಲೈಕ್ ವೆನ್ ಜಗಪತಿ ಕೇಮ್ ಡೌನ್, ನಾನು ಅವ್ರಿಗೆ ಹೋಗಿ ಮಾತಾಡಿದ್ದೆ. ಪ್ರೇಮ್ ಮೊನ್ನೆ ಜಗಪತಿ ಡಬ್ಬಿಂಗ್ ಮಾಡ್ತಾ ಇದ್ರು ಹೈದರಾಬಾದ್ ಅಲ್ಲಿ. ಸೊ ಪ್ರೇಮ್ ಕೇಳಿ ಡಬ್ಬಿಂಗ್ ಹೋಗಿದ್ರು. ಸೊ ದೇ ಮೆಟ್ ಅಂಡ್ ಹಿ ಸಾ ಸಮ್ ಆಫ್ ದ ಗ್ಲಿಮ್ಸಸ್. ಓ ಹೌದಾ? ತುಂಬಾ ಅದ್ ನನಗೆ ಹೇಳಿರ್ಲಿಲ್ಲ, ಅದು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಸಂಬಡಿ ಅಂದ್ರೆ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಐ ಥಿಂಕ್ ಅವ್ರ ಸಿನಿಮಾ ನೋಡಿದ್ರು. ಸೊ ಅವ್ರ ಸಿನಿಮಾ ನೋಡ್ಬಿಟ್ಟು ಪ್ರೇಮ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ದಟ್ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಅಂತ. ನನ್ನ ಅಭಿಗೆ ಅಂದ್ರೆ ರಾಣಂಗ್ ಫೋನ್ ಕೂಡ ಮಾಡಿ ಹೇಳಿದ್ದೆ ದಟ್ ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ ಅಂತ. ಅವ್ರ ಫೋನ್ ಮಾಡಿ ಪ್ರೇಮ್ ಅವ್ರಿಗೆ ಹೇಳಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ, ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದೆ. ಇನ್ಫ್ಯಾಕ್ಟ್ ಈ ಸಿನಿಮಾ ಅಂದ್ರೆ ತರುಣ್ ಆಬ್ವಿಯಸ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದಾರೆ, ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ಬಟ್ ಫಾರ್ ದ ಡೈರೆಕ್ಟರ್, ಫಾರ್ ದ ಹೀರೋ, ಹೀರೋಯಿನ್, ಸಿನಿಮಾಟೋಗ್ರಾಫರ್ ಅವ್ರ ಬಗ್ಗೆ ಬರೀ ಒಳ್ಳೇದೇ ಕೇಳ್ಪಟ್ಟಿದೀನಿ ರಾಣನ್ ಬಾಯಿಂದ. ಅಷ್ಟು ಒಳ್ಳೆ ಸಿನಿಮಾಟೋಗ್ರಾಫರ್, ಅಷ್ಟು ಕಂಫರ್ಟಬಲ್ ಆಗಿ ಶೂಟ್ ಮಾಡಿದ್ರು ಅಂತ. ಸೊ ಬರೀ ರಾಣಾ ಅಂಡ್ ಪ್ರಿಯಾಂಕಾ ಅಂತ ಅಲ್ಲ. ಪ್ರಿಯಾಂಕಾ ಇಸ್ ಆಲ್ಸೋ ಹಿಯರ್. ಹಾಯ್ ಹಲೋ ಪ್ರಿಯಾಂಕಾ, ಮ್ಯಾಮ್, ಹೇಗಿದ್ದೀರಾ? ಮೆಸೇಜ್ ಮೀ ಆನ್ ಇನ್ಸ್ಟಾಗ್ರಾಮ್. ನಾನು ತುಂಬಾ ಚೆನ್ನಾಗಿದ್ದೀನಿ, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ ಮ್ಯಾಮ್. ಓಕೆ, ಸೊ ಇದು ಬರೀ ರಾಣಾ ಅಂಡ್ ಪ್ರಿಯಾಂಕಂಗಲ್ಲ, ಬಟ್ ಇದು ಒಂದು ಎಂಟೈರ್ ಅಂದ್ರೆ ಈ ಟೀಮ್ಗೆ, ಏಳುಮಲೆ ಟೀಮ್ಗೆ ಈ ಸಿನಿಮಾ ಬಹಳ ಇಂಪಾರ್ಟೆಂಟ್. ನಾನು ಮೊದಲನೇ ಬಾರಿ ಪೋಸ್ಟ್ ಹಾಕಿದಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ದೆ, ಈ ಒಂದು ಮುದ್ದಾಗಿರೋ ಟೀಮ್ಗೆ ಎಲ್ಲಾರು ಕೈ ಹಿಡಿದು ನಡೆಸಿ ಮೇಲ್ವರೆಗೂ ಕರ್ಕೊಂಡು ಹೋಗಿ ಅಂತ. ಅವ್ರಿಗೆ ತುಂಬಾ ಯಶಸ್ಸು ಸಿಕ್ಲಿ ಈ ಟೀಮ್ಗೆ. ಅಂಡ್ ತುಂಬಾ 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 ಒಳ್ಳೇದಾಗ್ಲಿ. ಮ್ಯಾಮ್ ಒಳ್ಳೆ ಬಟ್ಟೆ ಬೇಕಂತೆ ಅವ್ರಿಗೆ ಗಣೇಶ ಹಬ್ಬಕ್ಕೆ. ಏನು ಬಟ್ಟೆ ಕೊಡಿಸ್ಬೇಕಂತೆ, ಬಟ್ಟೆ. ಗೌರಿ ಗಣೇಶ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಬಟ್ಟೆ ಕೊಡ್ಬೇಕು. ಅವ್ರಿಗೆ ಈ ಸಿನಿಮಾ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿ ಅಂದ್ರೆ ನಾನೇನ್ ಬಟ್ಟೆ ಕೊಡೋದು? ಅವ್ನ ಹೆಂಡತಿ ಶೀಸ್ ಅ ಡಿಸೈನರ್, ಅವಳೇ ಎಲ್ಲ ಬಟ್ಟೆ ಕೊಡ್ಸೋದು ಇವ್ನ್ಗೆ. ನೀವು ವೆರಿ ಸ್ಪೆಷಲ್, ನೀವು ಕೊಟ್ರೆ ಅಂತ. ಆತರ ಇಲ್ಲ, ಮೊನ್ನೆ ತಾನೇ ರಾಖಿಗೆ ವಸೂಲಿ ಮಾಡಿದೀನಿ. ಈಗ ಅವ್ನ ಬರ್ತ್ಡೇಗೆ ಈಗ ಇದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ನೀಟಾಗೆ, ಇಲ್ಲಾದ್ರೆ ನನ್ ಮಗನೇ ನಿಂಗೆ ಯಾವತ್ತಿಗೂ ಸ್ವೀಟ್ ಮ್ಯಾಮ್, ಲವ್ ಯು ಮ್ಯಾಮ್, ಸ್ವೀಟ್ ಮ್ಯಾಮ್ ನೀವು ಯಾವತ್ತಿಗೂ. ಇಲ್ಲ ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಮ್ಯಾಮ್. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ನ ಗಮನಿಸ್ತಾ ಇರ್ತೀನಿ ಪ್ರತಿನಿತ್ಯ. ಓ ದಟ್ಸ್ ವೆರಿ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಗೂ ಕೂಡ ಹ್ಯಾಪಿ ಗೌರಿ ಗಣೇಶ. ಥ್ಯಾಂಕ್ ಯು ಗೈಸ್, ಹ್ಯಾಪಿ ಗೌರಿ ಗಣೇಶ. ಬಾಯ್. ಥ್ಯಾಂಕ್ ಯು, ಸಿ ಯು, ಬೈ, ಹ್ಯಾವ್ ಅ ಗುಡ್ ಡೇ. ಇವಾಗ ವೈವಾಹಿಕ ಜೀವನ ಹೆಂಗಿದೆ ಬಾಸ್? ವೈವಾಹಿಕ ಜೀವನ ಎಲ್ಲರದು ಹೆಂಗಿದೆ ಹಂಗೆ ಇದೆ. ಇವಾಗ ಏನಂದ್ರೆ ಪಾಪ ಅವ್ರು ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ನನ್ನ ಜೊತೆ, ನನ್ಗೆ ಅವ್ರು 7 ವರ್ಷದಿಂದ ಗೊತ್ತು. ಇದು ಆಲ್ರೆಡಿ ನಾನು ಹೇಳಿ ಬೋರ್ ಮಾಡ್ಬಿಟ್ಟಿದ್ದೀನಿ. ಸೊ ಆ ಥರ 7 ವರ್ಷದಿಂದ ನಾವು ಗೊತ್ತಿದ್ದು, ಅವ್ರಿಗೆ ನನ್ನ ಬಗ್ಗೆ ಗೊತ್ತು. ಈ ಒಂದು ಇಂಡಸ್ಟ್ರಿಗೆ ನಾನು ಎಷ್ಟು ಇಷ್ಟಪಟ್ಟು ಬಂದಿದ್ದೀನಿ ಅಂತ ಗೊತ್ತು. ಇದಕ್ಕಾಗಿ ನಾನು ಬೇಕಾದ್ರೆ ನಿದ್ದೆನೂ ಮಾಡಲ್ಲ, ಊಟನೂ ಮಾಡಲ್ಲ, ಆ ಥರ ಅಂತಲೂ ಗೊತ್ತು. ಸೊ ಹಂಗಿರುವಾಗ ಅವ್ರಿಗೆ ನನ್ನ ಜೊತೆ ತುಂಬ ಸಪೋರ್ಟಿವ್ ಆಗಿ ಆವಾಗ್ಲಿಂದಾನು ಇದ್ರು. ಇವಾಗ ಮದುವೆ ಆಗಿದ್ಮೇಲೆ ಜಸ್ಟ್ ಅದೊಂದು ಹೆಸರು ಅಷ್ಟೇ ಮದುವೆ ಅಂತ. ಇವಾಗಲೂ ಹಂಗೆ ಇದ್ದಾರೆ, ತುಂಬ ಸಪೋರ್ಟಿವ್ ಆಗಿ. ನಾನು ಅವ್ರಿಗೇನು ಒಂದು ಎಕ್ಸ್ಪೆಕ್ಟೇಷನು ಇಲ್ಲ ನನ್ನ ಕಡೆಯಿಂದ. ಹಂಗಂತ ಹೇಳ್ಬಿಟ್ಟು ಪಾಪ ನಾನು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅಲ್ಲ. ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಅವರು ಪಾಪ ಫ್ಯಾಷನ್ ಡಿಸೈನರು, ಅವ್ರದ್ದಾದ ಒಂದು ಇದರಲ್ಲಿ ಬ್ಯುಸಿ ಆಗಿದ್ದಾರೆ. ನಾನು ನನ್ನ ಕಡೆಯಿಂದ ಅವ್ರು ಹೆಂಗೆ ನಂಗೆ ಸಪೋರ್ಟ್ ಕೊಡ್ತಾರೆ ಅದೇ ರೀತಿ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆವಾಗಲೇ ಅಲ್ವಾ ಮ್ಯಾಚ್ ಆಗೋದು. ಸೊ ಯಾ, ಆ ಥರ. ಸೂಪರ್. ನಿಮಗೆ ಏಳುಮಲೆ ಸಿನಿಮಾ ಅಂತ ಬಂದಾಗ ಏನೆಲ್ಲ ನೆನಪಲ್ಲಿ ಉಳಿಯುತ್ತೆ? ಇನ್ನೊಂದು, ಈಗ ನಾನು ಪ್ರತಿ ಇಂಟರ್ವ್ಯೂಗೆ ಈ ಸಿನಿಮಾ ಬಗ್ಗೆ ಮಾತಾಡುವಾಗ ಕೇಳ್ತಾ ಇರ್ತೀನಿ, ನಾನು ಮೊಬೈಲಲ್ಲಿ ಎಲ್ಲನೂ ನೋಡ್ಬೋದು ಗುರು, ನಂಗೆ ಮನೋರಂಜನೆ ಮೊಬೈಲಲ್ಲೇ ಸಿಗುತ್ತೆ. ನಾನು ಈಗ 1-2 ಅವರ್ 3 ಅವರ್ ಬೇಕು ನನಗೆ ದುಡ್ಡು ಕೊಟ್ಟು ಬಂದು ಥಿಯೇಟ್ರಲ್ಲಿ ಏಳುಮಲೆ ಸಿನಿಮಾನ ಯಾಕೆ ನೋಡಬೇಕು? ನೋಡಿ ನಾನು ಯಾವ ರೀತಿ ಖುಷಿ, 100% ಎಂಟರ್ಟೈನ್ಮೆಂಟ್,
ಅದನ್ನ ಹೊರತುಪಡಿಸಿ ನಾನು ಏನು ತಗೊಂಡು ಹೋಗ್ತೀನಿ, ನನಗೆ ಏನು ಸಿಗುತ್ತೆ ನನಗೆ. ಯಾಕಂದ್ರೆ ಈ ಮೊಬೈಲಲ್ಲಿ ನಾನು ಎಲ್ಲ ನೋಡ್ಬೋದು, ನಾನು ಬೆರಳಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ಓಕೆ, ನಾನು ಮಂತ್ಲಿ ರೀಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಈಗ ಬಂದು ಏಳುಮಲೆ ಸಿನಿಮಾ ನೋಡಿದ್ರೆ ನಾನು ಎಷ್ಟು ಖುಷಿಯಾಗಿ ಹೋಗ್ತೀನಿ ಹೊರಗೆ ಅಂತ ಹೇಳಿ. ಏಳುಮಲೆ ಸಿನಿಮಾ ಅಂತ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಫಸ್ಟು, ಆ್ಯಂಡ್ ತುಂಬ ಕಲ್ತಿದ್ದೀವಿ ಆ ಸಿನಿಮಾಯಿಂದ. ನಮ್ಮ ಡೈರೆಕ್ಟರ್ ಪುನೀತ್ ಸರಿಂದ ಆಗಿರ್ಬೋದು ಆ್ಯಂಡ್ ತರುಣ್ ಸರಿಂದ ಆಗಿರ್ಬೋದು. ತರುಣ್ ಸರ್ ಹೇಗೆ ಅಂದರೆ ಲೈಕ್ ನಾವು ತಪ್ಪು ಮಾಡೋದಕ್ಕಿಂತ ಮುಂಚೆನೇ ನಾವು ಏನು ತಪ್ಪು ಮಾಡ್ತೀವಿ ಅಂತ ಕ್ಲಿಯರ್ ಮಾಡ್ತಿದ್ರು ನಮಗೆ. ಲೈಕ್ ಅದರಿಂದ ನಮಗೆ ಓಕೆ ಒಂದು ಒಳ್ಳೆ ಗೈಡೆನ್ಸ್ ಸಿಗ್ತಾಯಿತ್ತು. ಈ ಥರ ಒಂದು ಕಡೆ ಆದರೆ ತುಂಬ ನಾನು ಬ್ಯಾಂಗ್ಳೂರು ಮೈಸೂರು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಹೋಗೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಸೇಲಂ ನೋಡಿದೆ, ಚೆನ್ನೈ ನೋಡಿದೆ, ಅಲ್ಲಿ ವಾತಾವರಣ ಹೇಗಿರುತ್ತೆ, ಜನ ಹೇಗಿರ್ತಾರೆ, ಮತ್ತು ನನಗೆ ತಮಿಳ್ ಮಾತಾಡಬೇಕಾಗಿತ್ತು, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಅಲ್ಲಿ ಜನದ ಜೊತೆ ಬೆರಿಬೇಕಾಗಿತ್ತು. ಸೊ ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಇದರಿಂದ ನಾನು ಏಳುಮಲೆ ತುಂಬ ಎಂಜಾಯ್ ಮಾಡಿದೆ, ತುಂಬ ಕಲ್ತಿದ್ದೀನಿ. ಸಿನಿಮಾ ಏಳುಮಲೆ ಏನಕ್ಕೆ ನೋಡಬೇಕು ಅಂದರೆ ಇವಾಗ ಫೋನ್ ಇದೆ ಆ್ಯಂಡ್ ಈ ಬ್ರೇಕಪ್ ಲವ್ ಆಗ್ತಾನೆ ಇರುತ್ತೆ. ಈಗ ಕಾಮನ್ ಆಗಿಬಿಟ್ಟಿದೆ, ಲವ್ ಅಂತ ಅಂದರೆ ಬ್ರೇಕಪ್ ಅಂದರೆ ಅದು ಕಾಮನ್ ಆಗಿಬಿಟ್ಟಿದೆ. ಬಟ್ 2004 ಲೈಕ್ ಒಂದು ಪ್ರೀತಿ ಅಂದರೆ ಏನು ಅಂತ ಅವಾಗ ಗೊತ್ತಾಗ್ತಿತ್ತು ಜನಕ್ಕೆ. ಲೈಕ್ ಒಂದು ಲವ್ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಅನ್ನೋದು ಗೊತ್ತಿತ್ತು. ಇವಾಗ ಅದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇವಾಗ ಇವ್ರಿಲ್ಲ ಅಂದ್ರೆ ಇನ್ನೊಬ್ರು ಸಿಗ್ತಾರೆ ಅನ್ನೋದು ನಮ್ಮ ಡೈಲಿ ಲೈಫ್ಗಳಲ್ಲೇ ನಡೆಯುತ್ತೆ. ಫೋನ್ ಇರೋದ್ರಿಂದ ಎಲ್ಲ ಇಲ್ಲೇ ಮೆಸೇಜ್ಗಳೆಲ್ಲ ಡಿವೋರ್ಸ್ ಅನ್ನೋದು ಅಷ್ಟೇ, ಡಿವೋರ್ಸ್ ಮುಗೀತು ಅಷ್ಟೇ, ಫೋನಲ್ಲೇ ನೋಟಿಸ್ ಅಷ್ಟೇ, ಆ ತರ ಆಗೋಗಿದೆ. ಹೌದು, ಈ ಸಿನಿಮಾಯಿಂದ ಒಂದು ಇಂಟೆನ್ಸಿವ್ ಆಗಿರೋ ಲವ್ ಸ್ಟೋರಿ. ಆ ಪ್ರೇಮಿಗಳು ಆ ಪ್ರೀತಿಗೋಸ್ಕರ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಆ್ಯಂಡ್ ಎಷ್ಟು ಓಡಾಡ್ತಾರೆ. ಎಲ್ಲರಿಗಿಂತ ನನಗೆ ಹರೀಶನೇ ಮುಖ್ಯ, ಅವರು ರೇವತಿನೇ ಮುಖ್ಯ ನನಗೆ ಅಂತ ಬರ್ತಾರಲ್ಲ. ಸೊ ಈ ಒಂದು ಇಂಟೆನ್ಸಿವ್ ಆಗಿರೋ ಪ್ಯೂರ್ ಲವ್ ಸ್ಟೋರಿನ ನಾವು ನೋಡ್ಬೋದು. ಸೂಪರ್. ಈಗ ನಾನು ತುಣುಕು ನೋಡೋಕೆ ನಂಗೆ ಅನಿಸ್ತಾ ಇತ್ತು ಸರ್, ಈ ಸ್ಟ್ರಿಕ್ಟ್ ನಾನು ಫ್ಯಾಮಿಲಿ ಒಂದು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಸರ್. ಏನು ಗೊತ್ತಾ, ಇದು ಆ್ಯಕ್ಚುಲಿ ನೀವು ಹೇಳೋದ್ರಲ್ಲ ಫೋನಲ್ಲಿ ನೋಡ್ಬೋದು, ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಇನ್ಯಾವ್ದ್ರಲ್ಲ ನೋಡ್ಬೋದು. ಬಟ್ ಈ ಸಿನಿಮಾ ನೀವು ಎಲ್ಲ ಸಿನಿಮಾನು ಥಿಯೇಟ್ರಲ್ಲಿ ನೋಡೋದು ಎಕ್ಸ್ಪೀರಿಯನ್ಸೇ ಬೇರೆ ಬಿಡಿ. ಬಟ್ ಈ ಸಿನಿಮಾ ಎಸ್ಪೆಷಲಿ ನೀವು ಥಿಯೇಟ್ರಲ್ಲೇ ನೋಡಬೇಕು. ಯಾಕಂದರೆ ಫಸ್ಟ್ ಆಫ್ ಆಲ್ ಇದು ಒನ್ ನೈಟ್ ಕತೆ, ಥ್ರಿಲ್ ಕತೆ. ಆ ಒಂದು ಫೀಲು, ಆ ಒಂದು ನೋಡುವಾಗ ಆ ಒಂದು ಮಜಾ ಇದೆ ನೋಡಿ, ನಿಮ್ಗೆ ಅದು ಥಿಯೇಟ್ರಲ್ಲಿ ಸಿಕ್ಕೋದು ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇದಕ್ಕೆ ಎಸ್ಪೆಷಲಿ ವರ್ಕ್ ಮಾಡಿರೋದು ನಮ್ಮ ಇಮಾನ್ ಸರ್, ಕಂಪೋಸರು. ಆಮೇಲೆ ಸಖತ್ ಎಫೆಕ್ಟ್ಸು. ಆಮೇಲೆ ನನ್ಗೆ ಒಂದು ಹೇಳೋದಲ್ಲ, ಇದು ಥ್ರಿಲ್ಲರ್ ಕತೆ. ಇದು ಬೇಸಿಕ್ಲಿ ಆ ಒಂದು ಘಟನೆನ ಇಟ್ಕೊಂಡು ಒಂದು ಥ್ರಿಲ್ಲರ್ ಕತೆ ಟ್ರಾವೆಲ್ ಆಗ್ತಾ ಇದೆ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳಿದೆ ನಾನು. ಅದ್ರಲ್ಲಿ ಒಂದು ಲವ್ ಸ್ಟೋರಿ ಇದೆ. ಸೊ ಕಂಪ್ಲೀಟ್ ಸಿನಿಮಾ ಒಂಥರ ಎಫೆಕ್ಟ್ಸು ಅದು ಇದು ಎಲ್ಲ ಜಾಸ್ತಿ, ಸೌಂಡ್ ಎಫೆಕ್ಟ್ಸು ಅದು ಇದು ಅಂತ ಒಂಥರ. ಇವಾಗ ಹಾರರ್ ಸಿನಿಮಾ ನಾವು ಯಾಕೆ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದ್ರೆ ಒಂದು ಬೇರೆನೇ ಮಜಾ. ನೀವು ಅದೇ ಫೋನಲ್ಲಿ ನೋಡ್ಬೋದು, ಬಟ್ ಫೋನಲ್ಲಿ ಸುಮ್ಮನೆ ಹಿಂಗೇನೋ ಈ ಕಡೆ ನೋಡಿದ್ರೆ ಅಲ್ಲೇನೋ ಆಗೋಗಿರುತ್ತೆ ಹಾರರು ಅದಷ್ಟು. ಬಟ್ ನೀವು ಥಿಯೇಟ್ರಲ್ಲಿ ನೋಡಿದ್ವಾಗ ಹಿಂಗೆ ಕೂತಿರ್ತೀರ, ಯಪ್ಪ ಕಣ್ಣು ಮುಚ್ಕೊಳ್ಳ ಕಿವಿ ಮುಚ್ಕೊಳ್ಳ ಅಂತ. ಅದೇ ಸೇಮ್ ಫೀಲು ನಿಮ್ಗೆ ನಮ್ಮ ಸಿನಿಮಾಲ್ಲೂ ಸಿಕ್ಕತ್ತೆ. ಯಾಕಂದ್ರೆ ಆ ಲೆವೆಲ್ ಆಫ್ ಥ್ರಿಲ್ ಇದೆ, ಆ ಲೆವೆಲ್ ಆಫ್ ಆ ಸ್ಪೀಡ್ ಇದೆ. ಒಂದು ನೈಟಲ್ಲಿ ಬೆಳಗ್ಗೆ ಆಗಷ್ಟರಲ್ಲಿ ಮುಗಿಯುತ್ತೆ ಆ ಕತೆ. ಅಂದರೆ ನೀವು ನಂಬಲ್ಲ, ನಾನು ರೀಸೆಂಟಾಗಿ ಕ್ಲೈಮ್ಯಾಕ್ಸ್ ನೋಡಿದೆ ಪಿಕ್ಚರ್ದು ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟು ನಾನು ಡೈರೆಕ್ಟರ್ ಕೇಳ್ತಾ ಇದ್ದೆ, ಸರ್ ನನಗೊಂದು ಡೌಟ್ ಇದೆ, ಈ ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಸೂಪರ್, ಬಟ್ ಕ್ಲೈಮ್ಯಾಕ್ಸ್ ಟಕ್ಕಂತ ಒಂದು ಸೆಕೆಂಡಲ್ಲಿ ಮುಗ್ದೋಗ್ತಿದೆ ಅಲ್ಲ ಸರ್, ಇಲ್ಲಿ ಆ ಫೀಲ್ ಅಷ್ಟು ಕ್ಯಾರಿ ಆಗಿ, ಅಂದರೆ ಅಷ್ಟು ಹೆವಿ ಫೀಲ್ ಕ್ಲೈಮ್ಯಾಕ್ಸ್ ಇರೋದು, ಇಮೋಷನ್ ಇದೆ ಅಲ್ಲಿ. ಬಟ್ ಅದು ಇಮೋಷನ್ ಟಕ್ 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 ಅಂದರೆ ಒಂದು 2 minutesಲ್ಲಿ ಕ್ಲೋಸ್ ಆಗ್ತಾ ಇದೆ. ಏನನ್ಸುತ್ತೆ ಅಂದರೆ ಇದು ಸಸ್ಟೈನ್ ಆಗುತ್ತಾ ಅಂತ. ಆವಾಗ ಅವ್ರು ನಂಗೆ ಒಂದು ಮಾತು ಹೇಳಿದ್ರು, ಸರ್ ನೀವು ಫುಲ್ ರನ್ ಥ್ರೂ ನೋಡಿ, ನೀವು ಬರೀ ಡಬ್ಬಿಂಗಲ್ಲಿ ನೋಡಿರೋದು, ಈ ಫುಲ್ ರನ್ ಥ್ರೂ ನೋಡಿದ್ವಾಗ ಈ ಸಿನಿಮಾ ಎಷ್ಟು ಸ್ಪೀಡ್ ಇದೆ ಅಂದರೆ ನಿಮ್ಗೆ ಲಾಸ್ಟ್ 2 minutes ಇಮೋಷನ್ ನೀವು ಅದು ಫಾಸ್ಟ್ ಹೋಗ್ತಿದೆ ಅಂತ ಇರಲ್ಲ, ಅಲ್ಲೇ ಸ್ಲೋ ಆಗೋದು ಸಿನಿಮಾ ಅಂತ. ಅವ್ರು ಹಂಗೆ ಹೇಳಿದ್ವಾಗ ನಂಗೆ ಅರ್ಥ ಆಯ್ತು, ಮೇ ಬಿ ಅದು ಒಂದು ರನ್ ಥ್ರೂ 2 hours 12 minutes ಏನಿದೆ, 2 hours 13 minutes ಏನಿದೆ, 133 minutes ಇದೆ ಸಿನಿಮಾ. ಅದು ನೋಡಿದ್ವಾಗ ನಿಮ್ಗೆ ಆವಾಗ ಗೊತ್ತಾಗುತ್ತೆ, ಅಂದರೆ ಅದು ಅಷ್ಟು ಸ್ಪೀಡಲ್ಲಿ ಹೋಗ್ಬಿಟ್ಟು ಅದು ಲಾಸ್ಟ್ ಇಮೋಷನ್ನು ಏನಿದೆ ಅದಕ್ಕೆ ನಾವು ಒಂಚೂರು ಟೈಮ್ ಕೊಟ್ಟಿದ್ದೀವಿ. ಅದು ಸುಮ್ಮನೆ ನೋಡಿದಾಗ ಫಾಸ್ಟ್ ಅನ್ಸುತ್ತೆ ಹೊರತು ಆ್ಯಕ್ಚುಲಿ ಅಲ್ಲಿ ಒಂಚೂರು ಟೈಮ್ ಕೊಟ್ಟಿದ್ದೀವಿ ಅಂತ. ಅಂದರೆ ಆ ಸ್ಪೀಡಲ್ಲಿದೆ, ಆ ಒಂದು ಎಫೆಕ್ಟು ನಿಮಗೆ ರೀಚ್ ಆಗಬೇಕಂದ್ರೆ ಅದು ನೀವು ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೇ ಮಜಾ. 100% ನಾವು ಥಿಯೇಟ್ರಲ್ಲೇ ಬಂದು ನೋಡ್ತೀವಿ, ಎಲ್ಲರೂ ಥಿಯೇಟ್ರಲ್ಲೇ ನೋಡ್ತಾರೆ. ಈಗ ನಂಗೆ ಅನ್ಸುತ್ತೆ ಇವ್ರು ಕತೆ ಹೇಳುವಾಗೆಲ್ಲ ಆ ಫ್ಯಾಮಿಲಿ ಸ್ಟ್ರಿಕ್ಟ್ ಫ್ಯಾಮಿಲಿ ಲವ್ ಆಗುತ್ತೆ, ಏನೋ ಹೊಸ್ತನ ಹೊಡ್ಕೊಂಡು ಹೀರೋ ಹತ್ರ ಬರ್ತಾರೆ, ಟ್ರಾಜಿಡಿ ಎಂಡ್ ಏನಾದ್ರು ಇದೆಯಾ ಅಂತ ಅನ್ಸೋದು ನನಗೆ ಯಾಕೋ ಲಾಸ್ಟಿಗೆ. ಇವಾಗಲೇ ಹೇಳಿದೆ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಓವರ್ ಇಮೋಷನ್ ಇದೆ ಅಂತ, ಅಷ್ಟೇ ಹೇಳಕ್ಕಾಗಲ್ಲ. ಅಷ್ಟೇ, ಅದೇ ಟ್ರಾಜಿಡಿ ಎಂಡ್ ಅಂತ ಕೊಡಬೇಡಿ.
ಆಮೇಲೆ ಜಾಸ್ತಿ ಹ್ಯಾಂಗ್ ಓವರ್ ಆಗ್ಬಿಡುತ್ತೆ, ಸಾಯ್ಬಾರ್ದಿತ್ತು ಇವ್ರು ಸಾಯ್ಬಾರ್ದಿತ್ತು ಅಂತ. ಆಮೇಲೆ ನಮಗೆ ಅದು ಕಾಡುತ್ತೆ ಮೇ ಬಿ, ನಾನು ಊಹೆ ಮಾಡ್ಕೊಂಡು ಹಿಂಗಿರ್ಬೋದು ಅಂತ ಹೇಳಿ. ಅಲ್ಲ ಅದೇ ನೀವು ನೋಡಿ ಸಿನಿಮಾ ಗೊತ್ತಾಗತ್ತೆ. ಬಟ್ ಅದು ನೀವು ಹೇಳಿದ್ದು ನಂಗೆ ಇವಾಗ ನಮ್ಮ ತಾರಮ್ಮನ ಜ್ಞಾಪಕ ಬರ್ತಿದೆ. ಅವರು ನನಗೆ ನಮ್ದು ಬಂದು ಒಂದು ಸಾಂಗ್ ರಿಲೀಸ್ ಮಾಡಿಕೊಟ್ರು, ಯಾವಾಗ ಆವಾಗ ಸಾಂಗ್ ಮುಂಚೆ ಟೀಸರ್ ಬೇರೆ ಪ್ಲೇ ಮಾಡಿದ್ವಿ. ನೋಡ್ಬಿಟ್ಟು ಹೇಳಿದ್ರು, ಅಲ್ಲ ಮಗನೆ ಏನ್ರೋ ಹಿಂಗ್ ಅಳಿಸ್ತೀರಾ, ನಮ್ಗೆ ಲಾಂಚಿಗೆ ಕರೆದ್ಬಿಟ್ಟು ಅಳ್ಸದ ಸುಮ್ಮನೆ ಅಂತ ಹೇಳಿದ್ರು. ಮೊನ್ನೆ ನಮ್ದು ನಿಮ್ದೇ ಝೀ ಶೋಗೂ ಬಂದಿದ್ವಿ ನಾವು, ನಮ್ಮವ್ರಿಗೆ ಪ್ರಮೋಷನ್ಗೆ. ಅವಾಗ ಅವರು ಅಲ್ಲಿದಾರಲ್ಲ ಜಡ್ಜು, ನಮಗ್ ನೋಡಿದ ತಕ್ಷಣ ಹೇಳಿದ್ರು ಇವತ್ತು ಅಳ್ಸಕ್ ಬಂದಿದ್ರೇನ್ರೋ ಅಂತ. ಸೊ ನೀವ್ ಹೇಳಿದ್ವಾಗ ಕನೆಕ್ಟ್ ಆಯ್ತು. ಬಟ್ ನೋಡಿ, ಅಳದ ನಗದ ಅದ್ ನಿಮ್ಗೆ ಗೊತ್ತಾಗತ್ತೆ, ಬಟ್ 100% ಕನೆಕ್ಟ್ ಆಗುತ್ತೆ. ದರ್ಶನ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತ? ಅವ್ರ ಫ್ಯಾನ್ಸ್ ಇದ್ದಾರೆ, ದೊಡ್ಡ ಬಳಗ ಇದೆ, ಅಭಿಮಾನಿ ಬಳಗ. ಅವರೆಲ್ಲರೂ ಕೂಡ 100% ಏಳುಮಲೆ ಸಿನಿಮಾನ ಮೆರೆಸ್ತಾರೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಿಮ್ಮ ಅಪ್ಪ ಕೂಡ ಅವರ ಆತ್ಮೀಯರು. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿ? ದರ್ಶನ್ ಸರ್ ನಂಗೆ ಚಿಕ್ಕದ್ರಿಂದನೂ ಲೈಕ್ ಒಳ್ಳೇದಾಗ್ಲಿ, ಫಸ್ಟ್ ಎಜುಕೇಶನ್ ಕಡೆ ಗಮನ ಕೊಡು, ಆಮೇಲೆ ಈ ಸಿನಿಮಾ. ನಾನು ಹೇಳ್ತಾ ಇದ್ದೆ ಸರ್ ಒಂದೇ ಒಂದು ಚಾನ್ಸ್ ಕೊಡಿ ಅಂತ. ಅವ್ರೇನು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ. ಫಸ್ಟ್ ನೀನು ಚೆನ್ನಾಗಿ ಓದು, ಆಮೇಲೆ ನೋಡೋಣ ಅಂತ ಇದ್ರು. ಆಫ್ಟರ್ ಮಹಾನಟಿಗೆ ಸೆಲೆಕ್ಟ್ ಆದ್ಮೇಲೆ ನಾನು ದರ್ಶನ್ ಸರಿಗೆ ಹೇಳಿದ್ದು, ಅವರಿಗೆ ಗೊತ್ತಿರಲಿಲ್ಲ ಸೆಲೆಕ್ಟ್ ಆಗಿದ್ದೆ ಅಂತ. ಅವರು ಅಂದ್ರೆ ಒಳ್ಳೆ ವಿಶ್ ಮಾಡಿದ್ರು, ಒಳ್ಳೇದಾಗ್ಲಿಪ್ಪ ಅಂತ. ಅದಾದ್ಮೇಲೆ ಸಿಗಕ್ಕಾಗ್ಲಿಲ್ಲ ದರ್ಶನ್ ಸರ್ಗೆ, ಈಗಲೂ ಇನ್ನ ಸಿಕ್ಕಿಲ್ಲ. ಮಹಾನಟಿ ಗೆದ್ದಿದ್ದು ಖಂಡಿತ ವಿಶ್ ಮಾಡಿದ್ರ? ಇಲ್ಲ ಸಿಗಕ್ಕಾಗ್ಲಿಲ್ಲ. ಬಟ್ ಅದೇ ಹೋಪ್ ಇದೆ, ಖಂಡಿತವಾಗ್ಲೂ ಮತ್ತೆ ಕಾಲ್ ಮಾಡ್ತಾರೆ ಅನ್ನೋದು. ಮನೆಗ್ ಬಂದಿದ್ದು ಅಪ್ಪನ್ ಮೀಟ್ ಮಾಡಿದ ಅದ್ರದ್ದೆಲ್ಲ ಏನಾದ್ರು ನೆನಪಿದೆಯಾ? ಅದು ಸಣ್ಣ ವಯಸ್ಸಲ್ಲಿ ಒಂದ್ಸಲ ಬಂದಿದ್ರು ಅಂತ ನೆನಪಿದೆ. ಅದ್ ಬಿಟ್ರೆ ಅದೇ ಮೈಸೂರಲ್ಲಿ ದರ್ಶನ್ ಸರ್ ಬಂದಾಗ ಹೋಗ್ತಾ ಇದ್ದೆ ನೋಡೋದಕ್ಕೆ. ಸೂಪರ್ ಸರ್. ಈಗ ಅಕ್ಕನಿಗೂ ಕೂಡ ವೆರಿ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು, ಆ್ಯಂಡ್ ನಿಮಗೂ ಕೂಡ ಆತ್ಮೀಯರೇ. ನಿಮ್ಮ ಮದುವೆಗೆಲ್ಲ ಬಂದಿದ್ರು, ನಿಮ್ಗೆ ವಿಶ್ ಮಾಡಿದ್ರು. ಈ ಸಿನಿಮಾ ಮೇ ಬಿ ಅವರು ಇಲ್ಲೆಲ್ಲ ಇದ್ರೆ ನಿಮ್ಗೆ ವಿಶ್ ಮಾಡ್ಬಿಡ್ತಿದ್ರೇನೋ, ಬಟ್ ಆದ್ರೂ ಕೂಡ ಅವ್ರ ಅಭಿಮಾನಿಗಳು ಕೈ ಬಿಡಲ್ಲ, ಅವರು ನಿಮ್ಮನ್ನ ನಿಲ್ಲಿಸ್ತಾರೆ ಅನ್ನೋ ಒಂದು ಹೋಪಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಏನ್ ಹೇಳಕ್ ಇಷ್ಟ ಅವ್ರ ಬಗ್ಗೆ? ಏನ್ ನೆನ್ಪು ಮಾಡ್ಕೊಳ್ಳೋಕೆ, ಪಾಸಿಟಿವ್ ಅಂತ ಬಂದಾಗ ಏನ್ ನೆನ್ಪು ಮಾಡಕ್ ಇಷ್ಟಪಡ್ತೀರಿ ಸರ್? ಇಲ್ಲ, ಅವ್ರ ಬಗ್ಗೆ ಏನ್ ನೆನ್ಪು ಮಾಡಿದ್ರು ಕಡಿಮೆನೆ. ಬಿಕಾಸ್ ಅವ್ರು ಏನಿದ್ರು ನನಗಂತ ಅಲ್ಲ, ಎಂಟೈರ್ ಇಂಡಸ್ಟ್ರಿಗೆ ಅವ್ರು ಒಂದು ಪಿಲ್ಲರು. ಸೊ ಅವರಿಂದ ಎಲ್ರಿಗೂ ಕೆಲಸ, ಅವರಿಂದ ಎಲ್ರಿಗೂ ಎಷ್ಟು ಜನದ ಫ್ಯಾಮ್ಲೀಸ್ಗೆ ಊಟ ಸಿಗುತ್ತೆ. ಸೊ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ. ಬಟ್ ಅಫ್ಕೋರ್ಸ್ ನಮ್ಮದು ಒಂದು ಸಿನಿಮಾ ಆಗಿರಲಿ, ತರುಣ್ ಸರ್ ಆಗಿರಲಿ, ಎಲ್ಲರೂ ಅವರಿಗೆ ತುಂಬ ಕ್ಲೋಸ್ ಆಗಿ ಕನೆಕ್ಟೆಡ್ಡು. ಸೊ ನಮ್ಮ ಸಿನಿಮಾನೂ ಎಲ್ಲೋ ಅವ್ರ ಸಿನಿಮಾ ಇದ್ದಂಗೆ. ಸೊ ಅವರಿಗೆ ಅಫ್ಕೋರ್ಸ್ ಹೆಜ್ಜೆಯಲ್ಲೂ ಅವ್ರಿಗೆ ಗೊತ್ತಿತ್ತು ನಮ್ಮ ಸಿನಿಮಾದ ಏನೇನು ಆಗ್ತಾಯಿದೆ, ಏನೇನು ಬರ್ತಾಯಿದೆ ಅಂತ. ಆ್ಯಂಡ್ ಹೀಸ್ ಯಾವತ್ತೂ ನಮ್ಮ ಜೊತೆ ಸಪೋರ್ಟಾಗೇ ಇದ್ದರು. ಒಂದು ಮೆಮೊರಿ ಅವ್ರ ಜೊತೆ ಕಳೆದಂಥ ಸಮಯದ ಬಗ್ಗೆ ಏನಾದರೂ ಒಳ್ಳೆ ಮೆಮೊರಿ ಯಾವಾಗಾದರೂ ಮೀಟ್ ಮಾಡಿದ್ದು ಇದ್ರೆ ಹೇಳಬಹುದಾ ಅಂತ ಹೇಳಿ? ಸಲಿ ಅಫ್ಕೋರ್ಸ್, ಬಟ್ ಇಲ್ಲ, ತುಂಬ ಸಲಿ ಎಲ್ಲ. ಯಾವಾಗಲೂ ನಾವು ಸುಮ್ಮನೆ ನಾನು ಯಾವತ್ತೂ ಅವ್ರಿಗೆ ಸಿಕ್ಕಿರೋದಂದ್ರೆ ಬರೀ ನಮ್ಮ ಅಕ್ಕನ ಜೊತೆ ಹೋಗ್ಬಿಟ್ಟು ಸಿಕ್ಕಿರೋದು. ಯಾಕಂದರೆ ಅವ್ರು ಯಾವಾಗಲೂ ಮೀಟ್ ಮಾಡ್ತಾ ಇರ್ತಾರಲ್ವ. ಸೊ ಅವ್ರ ಜೊತೆ ಹೋಗಿ ಸಿಗ್ತಾ ಇದ್ದೆ. ಸೊ ಯಾವಾಗಲೂ ಬಟ್ ಯಾವಾಗಲೂ ತುಂಬ ವೆರಿ ಸಪೋರ್ಟಿವ್ ಅವರು. ಅಂದರೆ ಮಾಡ್ತಾ ಇರು ಅಂತ ಯಾವತ್ತು. ನಾನು ಆ್ಯಕ್ಚುಲಿ ಏಕಲವ್ಯ ಆದ್ಮೇಲೆ ಸ್ವಲ್ಪ ಟೈಮು ತೊಗೊಂಡಿದ್ದೆ. ಸ್ಯಾಡ್ ಅಲ್ಲ, ಸ್ಯಾಡ್ ಅಂದರೆ ಸುಮ್ಮನೆ ಏನೋ ಮಾಡಿದ್ರೆ ಅದು ಇನ್ನೂ ಸ್ಯಾಡ್ ಆಗ್ಬಿಡುತ್ತೆ ನನ್ನ ಪರಿಸ್ಥಿತಿ. ಸೊ ನಾನು ಕರೆಕ್ಟಾಗೆ ಒಂದು ಹೆಜ್ಜೆ ಇಡಬೇಕಂತ ನನಗಿತ್ತು. ಸೊ ಅಫ್ಕೋರ್ಸ್ ಆವಾಗ ತುಂಬ ನಾನು ಯೋಚನೆ ಮಾಡಿಬಿಟ್ಟು ಕೂತ್ಕೊಂಡು ತುಂಬ ಕತೆಗಳು ನೋಡಿ ಆಮೇಲೆ ಈ ಒಂದು ಕತೆ ಬಂದಿದ್ವಾಗ ನನಗೆ ಅನಿಸ್ತು, ಓಕೆ, ದಿಸ್ ಇಸ್ ದ ರೈಟ್ ಸೆಕೆಂಡ್ ಸ್ಟೆಪ್ ಅಂತ ನನಗೆ ಅನಿಸಿದ್ದು. ಬಟ್ ಅಫ್ಕೋರ್ಸ್ ನಮ್ಮ ಎಂಟೈರ್ ಟೀಮ್, ನಾನಂತ ಅಲ್ಲ, ಎಲ್ಲರೂ ದರ್ಶನ್ ಸರಿಗೆ ತುಂಬ ಕ್ಲೋಸು. ಬಿಕಾಸ್ ನಮ್ಮ ಡೈರೆಕ್ಟರ್ ಇದಾರಲ್ಲ ಪುನೀತ್ ಅವರು ಕಾಟೇರಲ್ಲಿ ಕೆಲಸ ಮಾಡಿದ್ರು. ಸೊ ಎಲ್ಲೋ ಪುನೀತ್ ಅವರು ರೀಸೆಂಟಾಗಿ ಡೆವಿಲ್ ಶೂಟಿಂಗ್ ನಡೆಯುವಾಗ ಹೋಗಿ ಮೀಟ್ ಮಾಡಿದ್ರು. ಅಲ್ಲೂ ಹೇಳಿದರು, ದರ್ಶನ್ ಸರ್ ಹೇಳಿದ್ರಂತೆ, ಮಾಡ್ತಿದ್ಯಲ್ಲ ಮಗ, ಚೆನ್ನಾಗಿ ಮಾಡು, ಚೆನ್ನಾಗಿ ಬರಬೇಕು ಸಿನಿಮಾ, ಬಿಡಬೇಡ, ಒಳ್ಳೆ ಅವಕಾಶ ನಿನಗೆ, ತರುಣ್ ಸರ್ ಕೊಟ್ಟಿರೋದು ಒಳ್ಳೆ ಅವಕಾಶ, ಬಿಡಬೇಡ, ಚೆನ್ನಾಗಿ ಮಾಡು ಅಂತ ಅವ್ರಿಗೂ ಹೇಳಿದ್ರು. ಸೊ ಅವ್ರಿಗೆಲ್ಲ ಅಂದರೆ ಅದೇ ಹೇಳ್ದಲ್ಲ, ನಮ್ಮ ಎಂಟೈರ್ ಟೀಮ್ ಅವ್ರಿಗೊಂದು ಫ್ಯಾಮಿಲಿ ಇದ್ದಂಗೆ. ಸೊ ಏನಿದ್ರು ಅವ್ರ ಸಪೋರ್ಟ್ ಇದ್ದೇ ಇದೆ ಅಂತ ಗೊತ್ತು. ಅದಿರುತ್ತೆ, ಅವ್ರ ಪಿಲ್ಲರ್ ನಮ್ಮ ಇಂಡಸ್ಟ್ರಿಗೆ. ನಮ್ಗಲ್ಲ, ಎಲ್ಲ ಸಿನಿಮಾಗೂ ಸಪೋರ್ಟೇ. ನಾವು ಫ್ಯಾಮಿಲಿ ಇದ್ದಂಗೆ ಇನ್ನೂ ಒಂದ್ಸಲ ಸಪೋರ್ಟ್. ಸೂಪರ್. ಈಗ ಶುಭ ಗಳಿಗೆಯಲ್ಲಿ ಮರಿ ಗಣೇಶ ಅಥವಾ ಮರಿ ಗೌರಿ ಯಾವಾಗ ಆಗಮನ ಅಂತ ಕೇಳೋಣ.
ಸಿಹಿ ಸುದ್ದಿ ಯಾವಾಗ? ಹೌದು. ಇಲ್ಲ ಅಂದ್ರೆ ಅದ್ ನೋಡೋಣ. ಮರಿ ಅದೆಲ್ಲ ಅದೆಲ್ಲ ನಮ್ಮ ದೇವ್ರ ಇಚ್ಛೆನೆ, ನೋಡೋಣ, ಅದಿನ್ನು ಟೈಮ್ ಇದೆ. ಇದೆ. ಇದು ಅಮ್ಮನ ಬಗ್ಗೆ ಈ ಅಮ್ಮ ಏಳುಮಲೆ ಸಿನಿಮಾ ಬಂದಾಗ ಎಷ್ಟು ಖುಷಿ ಪಟ್ರು? ಅವ್ರ ಖುಷಿಗಿಂತ ಜಾಸ್ತಿ ಟೆನ್ಷನ್ ಅಲ್ಲೇ ಓಡಾಡ್ತವ್ರೆ ಅಲ್ಲಿ ಇಲ್ಲಿ. ಅವ್ರ ಪಾಪ ಎಲ್ಲದಕ್ಕೂ ತುಂಬಾ ಓವರ್ ಟೆನ್ಷನ್ ತಗೊಳ್ತಾರೆ. ನಾನು ಹಿಂಗೆ ಸುಮ್ಮನೆ ಓಡಾಡ್ಕೊಂಡು ನಾನು ಆರಾಮಾಗಿರ್ತೀನಿ, ಬಟ್ ಅವ್ರು ತುಂಬಾ ಪಾಪ ಈಗ್ಲೂ ಅವರೆಲ್ಲ ದೇವಸ್ಥಾನಗಳು ರೌಂಡ್ ಹೊಡಿತಾರೆ ಈಗ್ಲೂ. ಇವಾಗ ಗಣೇಶ ಹಬ್ಬ ಇರೋದ್ರಿಂದ ಓಕೆ, ಮೊನ್ನೆ ಹೋಗ್ಬಿಟ್ಟು ಬಂದ್ರು, ಇವಾಗ ವಾಪಸ್ ಹೊಡ್ತವ್ರೆ ಇನ್ನೊಂದು ದೇವಸ್ಥಾನಕ್ಕೆ. ಅವ್ರು ಜನರಲಿ ಆ ಥರ ಟೆನ್ಷನ್ ಅಲ್ಲೇ ಇರ್ತಾರೆ ಸ್ವಲ್ಪ. ಪಾಪ ಏನ್ ಮಾಡೋದು, ಅಮ್ಮಂದಿರೇ ಹಂಗೆ. ಅವ್ರಿಗೇನು ಹೇಳಿದ್ರು ಮೊನ್ನೆನೂ ಕೂತ್ಕೊಂಡು ಇನ್ನೊಂದು ಪ್ಲಾನ್ ಆಗ್ತಿದ್ರು, ಅಲ್ಲಿ ಹೋಗ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಈ ಥರ ಹೊಟ್ಬಿಟ್ಟು ನೆಕ್ಸ್ಟ್ ಡೇ ಬಂದ್ಬಿಡ್ತೀನಿ. ಅದು ತುಂಬ ಲಾಂಗ್ ಇತ್ತು, ಏನು ಫುಲ್ಲು ಡೇ ಟ್ರಾವೆಲ್ಲು, ನೈಟ್ ಟ್ರಾವೆಲ್ ಹಂಗೆಲ್ಲ ಇತ್ತು. ಹೇಳಿದೆ ಆರಾಮಾಗಿರಿ, ಪರವಾಗಿಲ್ಲ, ಎಲ್ಲ ಚೆನ್ನಾಗೇ ಇದೆ, ಎಲ್ಲ ಕರೆಕ್ಟ್ ಆಗಿದೆ, ನೀವು ಆರಾಮಾಗಿರಿ ಅಂದೆ. ಗೆಲುವಿದೆ. ಬಟ್ ಇಲ್ಲ ಇಲ್ಲ, ನಾನು ಹೋಗೇ ಬರ್ತೀನಿ, ನಂಗೆ ಹೋಗ್ಲೇಬೇಕು, ನಿನಗೆ ಹೇಳೋದು ನಾ ಬರೋಕ್ಕೆ, ನೀನು ಓಡಾಡ್ತಿದ್ಯಲ್ಲ, ನೀನು ಮಾಡೋ ನಿನ್ನ ಕೆಲಸ, ನಾನು ಹೋಗಿ ಬರ್ತೀನಿ, ಆಯ್ತು ಮಾಡಿ ಅಂದೆ. ಓಕೆ, ಹಾಡು ಹೇಳ್ತೀರಾ ಪ್ರಿಯಾಂಕಾ, ಡೈಲಾಗ್ ಹೇಳ್ತೀರಾ? ಏಳುಮಲೆ ಸಿನಿಮಾದು ಯಾವ್ದಾದ್ರು ಒಂದು ಹಾಡು ಹೇಳ್ತೀರಾ, ಡೈಲಾಗ್? ಹಾಡು ಹೇಳ್ಬಿಡಿ. ಲಿರಿಕ್ಸ್ ಸ್ವಲ್ಪ ತೊಂದರೆ ಇಲ್ಲ, ನೀವು ಹೇಗೆ ಹೇಳಿದ್ರು ಧ್ವನಿಗೆ, ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಕೇಳಿಸುತ್ತೆ ನಮಗೆ. ನಾವು ಮ್ಯೂಸಿಕ್ ಹಾಕೋಣ, ನೀವು ಧ್ವನಿ ಗೂಡಿಸಿ ಸರ್. ಹಾಗೊಂದು ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಮಿಸ್ ಮಾಡಿದ್ರೆ ಕ್ಯಾರಿ ಮಾಡಿ. ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು, ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು, ಹಾಗೊಂದು ಹೀಗೊಂದು ಕನಸುಗಳ ಕಳಿಸುವೆನು, ಕಣ್ಣಲ್ಲಿ ದೃಶ್ಯಗಳು ಕಟ್ಟಾಕಲು, ನನಗೆ ಇಷ್ಟ ಆಗೋದು ಯಾವಾಗ, ನೀ ನನ್ನ ಇಷ್ಟ ಪಟ್ಟಾಗ, ನನಗೆ ನನ್ನ ಹೆಸರು ಹಿಡಿಸೋದು ಯಾವಾಗ, ನೀ ನನ್ನ ಹೆಸರು ಕರೆದಾಗ, ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ, ಯಾವಾಗ ಯಾವಾಗ. ಸೂಪರ್ ಸೂಪರ್. ಒಂದು ಲವ್ ಏನಾದ್ರು ಮೇ ಬಿ ಡೈಲಾಗ್ ಹೇಳ್ಬಹುದು ಅಂದ್ರೆ ಹೇಳಿ, ಇಲ್ಲಾಂದ್ರೆ ಬೇರೆ ತರ ಹೇಳ್ಬೋದಾ? ನಂದು ಒಂದೇ ಡೈಲಾಗ್. ಹೇಳಿ. ಹರೀಶ ಎಲ್ಲಿ ಸರ್? ಅಷ್ಟೇ, ಅದನ್ನೇ ಹೇಳ್ಬಿಡಿ. ನಿನ್ನ ನಂಬ್ಕೊಂಡು ಬರ್ತಾ ಇದ್ ಎಲ್ಲ ಮನೆಯವ್ರನ್ನ ಬಿಟ್ಟು ಬರ್ತಾ ಟೀಸರ್ ಅಲ್ಲಿ ಇದೆಲ್ಲ ಅಂತ ನೀವ್ ಹೇಳ್ತೀರಾ, ಅವಾಗ ನಾನು ನನ್ನ ಉಸಿರು ತರ ನಿನ್ನ ನೋಡ್ಕೊಳ್ತೀನಿ ಚಿನ್ನಿ ಅಂತ, ಅದೇ ಹೇಳಿ. ಓಕೆ, ಡನ್. ಕ್ಯಾಮರಾ ರೋಲ್, ಆಕ್ಷನ್. ಹರೀಶ, ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನಿ ಕಣೋ. ಜೀವನ ಪೂರ್ತಿ ಅವ್ರ ನೆನಪು ಬರದೇ ಇರೋ ಥರ ನೋಡ್ಕೊಳ್ತೀನಿ ಚಿನ್ನಿ. ಫೋನಲ್ಲೆಲ್ಲ ಹರೀಶ ರಿಯಲ್ ಲೈಫಲ್ಲಿ ಯಾರಿಗಾರು ಹೇಳ್ತೀರಾ? ಇಲ್ಲ ಇಲ್ಲ, ನನಗದು ಇಂಟ್ರೆಸ್ಟೇ ಇಲ್ಲ. ನನಗೆ ಅದು ಏನೋ ಗೊತ್ತಿಲ್ಲ, ತುಂಬಾ ದೊಡ್ಡವ್ರ ಮೈಂಡ್ ಸೆಟ್ ಇದೆ ನನಗೆ. ಅಂದ್ರೆ ಈ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಸಕ್ಸಸ್ ನೋಡ್ಬೇಕು ಅನ್ನೋದು ಬಂದ್ಬಿಟ್ಟಿದೆ ಈಗ. 100% ನೀವು ತುಂಬಾ ಚೆನ್ನಾಗಿದ್ದೀರಾ, ಹೀರೋಯಿನ್. ಯಾರಾದ್ರೂ ಐ ಲವ್ ಯು ಅಂತ ಹೇಳ್ತಾರೆ ಏನ್ ಸರ್? ಹೇಳಲ್ವಾ? ಹೇಳ್ತಾ ಇರ್ತಾರೆ. ನಾನು ಇನ್ಸ್ಟಾಗ್ರಾಮ್ ಲೈವ್ ಮಾಡಿದೀನಿ, ಅದರಲ್ಲೇ ಒಂದು 10 ಜನ ಹೇಳ್ತಾ ಇರ್ತಾರೆ. ಅವಾಗೆಲ್ಲ ಹೇಳಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಐ ಲವ್ ಯು ಅಂತ. ಆಗ್ಲೇ ಪ್ರೊಫೈಲ್ಗೆ ಹೋಗಿ ನೋಡಿದ್ರೆ 4 ಜನ 5 ಜನ ಫಾಲೋವರ್ಸ್ ಇದ್ದಾರೆ, ಅದು ಫೇಕ್ ಅಕೌಂಟ್. ಅಲ್ಲ, ನಾನು ರಿಯಲ್ ಕೇಳ್ತಾ ಇದ್ದೀನಿ. ಇಲ್ಲ ಮ್ಯಾಮ್, ರಿಯಲ್ ಆಗಿ ಸೀರಿಯಸ್ಲಿ ನಂಬಬಹುದಾ? ನಂಬಬಹುದು ಸರ್. ನಮ್ಮಮ್ಮ ನನ್ನ ಎಲ್ಲೂ ಬಿಡೋದಿಲ್ಲ. ಅಲ್ಲ, ನಿಮ್ಗೆ ಬ್ರೇಕಪ್ ಗಿಕಪ್ ಯಾವ್ದಾರು ಆಗಿದ್ದು ಅನುಭವ ಏನಾದ್ರು ಇದೆಯಾ? ನಂದು ಇತ್ತು ರೀ, ಅದೆಲ್ಲ ಇದ್ರೆ ಅನುಭವ ಇರಬೇಕು, ಅವಾಗ ಎಲ್ಲ ಗಟ್ಟಿ ನಾವು ಹರೀಶನ್ ಪಾತ್ರ ಎಲ್ಲ ಮಾಡ್ಬೋದು. ನಮ್ಮ ಆಕ್ಟರ್ಸ್ಗಳಿಗೆ ಅನುಭವನೇ ಇಲ್ಲ, ಸೊ ಅದೆಲ್ಲ ಇತ್ತು ಮುಂಚೆ. ಅದೆಲ್ಲ ಇದ್ದು ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ ಹಿಂದ್ ಬಿಟ್ಟು ಮುಂದೆ ಬಂದಿರೋದು. ಇವಾಗ ಏನೋ ನಡ್ಸ್ಕೊಂಡು ಹೋಗ್ತಾ ಇದೀನಿ, ಅದಕ್ಕೆ ಯಾಕೆ ಸುಮ್ಮನೆ ಇದ್ರ ಬಗ್ಗೆ ಮಾತಾಡೋದು? ಆಕ್ಟಿಂಗ್ ಕಲಿಬೇಕಂದ್ರೆ ಅನುಭವನೇ ಇರ್ಬೇಕು ಅಂತ ಏನಿಲ್ಲ, ನೋಡಿನೂ ಕಲಿಬಹುದು. ಇವೆಲ್ಲ ಮಹಾನಟರು ರೀ, ಬಿಡ್ರಿ, ನಾವೇನೋ ಅನುಭವದ ಮೇಲೆ ಮಾಡ್ತೀವಿ. ನೀವಿಬ್ರು ಹೇಗಿರ್ತೀರಾ? ಅಕ್ಕನ ಜೊತೆ ಹೇಗಿರ್ತೀರಾ ನೀವು? ತುಂಟಾಟನ, ಕಾಲು ಎಳೆಯೋದು, ಕಿರಿಕ್ ಮಾಡೋದು, ಯಾವ್ದಾದ್ರು ದೊಡ್ಡ ಗಲಾಟೆ ಏನೋ ಮಾಡ್ಕೊಂಡಿದ್ ಬಾಲ್ಯದಲ್ಲಿ ಏನೋ ನೆನಪಿದ್ಯಾ? ಹೇಳ್ಬಹುದು. 100 ಗಲಾಟೆ ಮಾಡಿದೀವಿ. ಯಾವ್ದಾದ್ರು ಒಂದು ಮೆಮೊರಿ ಬಡದೆಲ್ಲ? ಒಂದ್ಸಲಿ ಜ್ಞಾಪಕ ಇದೆ, ಒಂದು ದೀಪಾವಳಿ ಹಬ್ಬಕ್ಕೆ ಏನಾಗಿತ್ತಂದ್ರೆ, ಅವ್ರು ಏನೋ ಜಗಳ ಆಡಿದ್ರು ಮನೇಲಿ. ನನ್ನ ಜೊತೆ ಅಲ್ಲ, ನನ್ನ ಜೊತೆನೇ ಇರುತ್ತೆ, ಇನ್ಯಾರ ಜೊತೆ ಆಡ್ತಾರೆ, ಆ ಥರ ಆಡಿದ್ರು. ನಾವು ಅವಾಗೆಲ್ಲ ಅದು ಬರೋದಲ್ಲ 5000 ವಾಲ 10,000 ವಾಲ ಅಂತ, ಅದು ಒಂದೊಂದು ತಂದು ಇಡ್ತಾ ಇದ್ವಿ. 3 ದಿನ ಅಲ್ವಾ, ಸೊ ಒಂದೊಂದು ದಿನ ಒಂದೊಂದು ಹೊಡಿಬೇಕು ಅಂತ
ಒಂದಿನ ಲಕ್ಷ್ಮಿ ಹಬ್ಬದ ದಿನ ಒಂದು ಆ ಥರ. ಸೊ ಅದು ಅದರಲ್ಲೂ ಡಿವಿಷನ್ನು, ನಾನು ಒಂದಿನ ಹೊಡೆದ್ರೆ ಇನ್ನೊಂದಿನ ಅವ್ರು ಹೊಡಿಯೋದು ಆ ಥರ. ಸೊ ನಂದು ಆಗೋಗಿತ್ತು ಅನ್ಸುತ್ತೆ. ನೆಕ್ಸ್ಟ್ ಡೇ ಅವ್ರದ್ದಿತ್ತು, ಅವ್ರ ಲೆಕ್ಕ. ನಾನು ಎಲ್ಲ ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡಿ ಹಾಕ್ಬಿಟ್ಟಿದ್ದೀನಿ, ಕಾಯ್ತಾ ಇದ್ದೀನಿ, ಬರ್ತಾ ಇಲ್ಲ. ಯಾಕಂದರೆ ನಾನೇನೋ ಆಲ್ರೆಡಿ ನಾನೇನೋ ಕಿತ್ತಾಡಿ ಬಂದಿದ್ದೆ. ಅಷ್ಟರಲ್ಲಿ ಬರ್ತಾ ಇಲ್ಲ ನಾನು ನಮ್ಮ ಅಮ್ಮಂಗೆ 2 ಸಲ ಹೇಳಿದೆ, ಅವ್ರು ಬಂದಿಲ್ಲ ಅಂದರೆ ನಾನೇ ಹಚ್ಬಿಡ್ತೀನಿ ಅಂತ. ಅವರು ಅಲ್ಲಿಂದ ಕೇಳಿಸ್ಕೊಳ್ತವ್ರೆ, ಅವನು ಏನಾದರೂ ಹಚ್ಚಿದ್ರೆ ನಾನು ಬಿಡಲ್ಲ ಅವನ್ನ, ಅದು ಇದು ಅಂತ. ನಾನು ಎಷ್ಟೊತ್ತ ಕಾಯೋದು, ಅವನೆಲ್ಲ ಚಿಕ್ಕವರು, 15 ನಿಮಿಷ ಕಾದೆ. ಅದಾದ್ಮೇಲೆ ಬರ್ತಾನೆ ಇಲ್ಲ, ಕಾಯಿಸ್ತವ್ರೆ, ರೋಡ್ ಮೇಲೆ ಹಾಕಿಟ್ಟಿದ್ದೀನಿ ನಾನು. ನೋಡ್ದೆ, ಹೋಗ್ಬಿಟ್ಟು ಹಚ್ಬಿಟ್ಟು ಬಂದ್ಬಿಟ್ಟೆ. ಶುರು ಆಯ್ತು ನೋಡಿ ಮನೆಯಲ್ಲಿ. ಓ ಮೈ ಗಾಡ್, ದೊಡ್ಡ ಯುದ್ಧ ಶುರು ಆಯ್ತು. ಅವ್ರು ಆಮೇಲೆ ಬಂದು ಇವನು ನೀನು ಹಂಗೆ ಹಿಂಗೆ ಅಂತ ಎಲ್ಲ ಶುರು ಮಾಡಿದ್ರು. ನಾನು ಹೋಗಿ ಎಲ್ಲ ಬಚ್ಚಿಕೊಂಡೆ. ಹೊಡೆದಾಟ ಎಲ್ಲ ಇರ್ತಿತ್ತ? ಹೊಡೆದಾಡ್ಕೋತಿದ್ರ? ಅಂದ್ರೆ ಅಷ್ಟೊಂದು ಅಂದ್ರೆ ನಾನೇ ಜಾಸ್ತಿ ಹೊಡ್ಸ್ಕೊಳ್ತಾ ಇದ್ದೆ. ನಮ್ಮಲ್ಲಿ ಸ್ವಲ್ಪ ಅದಿತ್ತು. ಅವರು ಏನಂದ್ರೆ ನಾನು ಆಲ್ಮೋಸ್ಟ್ 9 years ಚಿಕ್ಕವನು ಅವ್ರಿಗೆ. ಸೊ ಏನಾಗೋದಂದ್ರೆ ಅವ್ರಿಗೆ ಅದು ಒಂದು ಕಂಟ್ರೋಲ್ ಇರೋದು ಮೇಲೆ. ಏಯ್ ಅಂದ್ರೆ ಓಕೆ, ಒಂದು ಲೆವೆಲ್ಗೆ. ಇನ್ನು ನಾನು ತುಂಬ ಚಿಕ್ಕವನು, ಸೊ ನಾನೇ ಜಾಸ್ತಿ ಹೊಡ್ಸ್ಕೊಳ್ತಿದ್ದೆ. ಸೊ ಅದೆಲ್ಲ ಇರೋದು. ಎಸ್, ಸೆಪ್ಟೆಂಬರ್ 5ಕ್ಕೆ ಏಳುಮಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವತ್ತು ಗೌರಿ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ಇದ್ದೀವಿ ನಾವು. ಏನಪ್ಪ ಅಂತ ಹೇಳಿದ್ರೆ, ಈಗ ನಮಗೆ ಗಣೇಶ ಗೌರಿ ಇಬ್ಬರ ಒಂದು ಆಶೀರ್ವಾದ ಬೇಕು. ಇವರಿಬ್ಬರು ಕೂಡ ಈಗ ಗೌರಿ ಗಣೇಶನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಬನ್ನಿ. ಸೆಪ್ಟೆಂಬರ್ 5 ನಮ್ಗೇನಪ್ಪ ಅಂದರೆ, ಕಣ್ಣು ಮುಚ್ಚಿದ್ರು ಸೆಪ್ಟೆಂಬರ್ 5, ಕಣ್ಣು ಬಿಟ್ಟರು ಸೆಪ್ಟೆಂಬರ್ 5, ಈ ಕಡೆ ತಿರುಗಿದ್ರು ಸೆಪ್ಟೆಂಬರ್ 5, ಈ ಕಡೆ ತಿರುಗಿದ್ರು ಸೆಪ್ಟೆಂಬರ್ 5 ಏಳುಮಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಭರ್ಜರಿಯಾಗಿ ಎಂಜಾಯ್ ಮಾಡ್ತೀವಿ ಸಿನಿಮಾನ, ಹೊರಗಡೆ ಕಣ್ಣೀರು ಹಾಕೊಂಡು ಬರ್ತೀವಿ. ಇಷ್ಟಂತೂ ನಾನು ಹೇಳಬಲ್ಲೆ. ನೀವು ಜನರಿಗೆ ಕರೆಯೋಲೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ನಿಮ್ಮ ಕಡೆಯಿಂದ. ಎಸ್, ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ 5ನೇ ಸೆಪ್ಟೆಂಬರ್ ನಮ್ಮ ಸಿನಿಮಾ ಏಳುಮಲೆ ಬರ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ. ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇಟ್ಸ್ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಲವ್ ಸ್ಟೋರಿ. ಅದನ್ನು ನೀವು ಸಿನಿಮಾ ಮಂದಿರಕ್ಕೆ ಬಂದು ನೋಡಿದ್ರೇ ನಿಮಗೆ ಅದರದ್ದು ಕಂಪ್ಲೀಟ್ ಎಂಜಾಯ್ಮೆಂಟ್ ಸಿಗುತ್ತೆ. ಸೊ ದಯವಿಟ್ಟು ಬನ್ನಿ, ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಪ್ರಿಯಾಂಕಾ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಸಿನಿಮಾ ನೀವು ನೋಡಲೇಬೇಕು. ಯಾಕೆ ಅಂದರೆ ಎಷ್ಟೋ ವರ್ಷಗಳಾದಮೇಲೆ ಈ ಥರ ಒಂದು ಲವ್ ಸ್ಟೋರಿ, ಈ ಥರ ಒಂದು ರಿಯಲ್ ಸ್ಟೋರಿನ ನಿಮ್ಮ ಮುಂದೆ ತರ್ತಾ ಇರೋದು. ಸೊ ಸೆಪ್ಟೆಂಬರ್ 5ಕ್ಕೆ ಎಲ್ಲರೂ ಮಿಸ್ ಮಾಡದೆ ಹೋಗಿ ನೋಡಿ ಅಂತ ಹೇಳ್ತೀವಿ. ಮತ್ತೆ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿದ, ಈಗ ಇದರಲ್ಲಿ ದೊಡ್ಡ ದೊಡ್ಡ ತಾರಾ ಬಳಗ, ಅದೊಂದೊಂದು ಅನುಭವಗಳು ಇಬ್ಬರು ಶೇರ್ ಮಾಡಿಬಿಡಿ. ಅಲ್ಲ, ಗ್ರೇಟ್. ಅಫ್ಕೋರ್ಸ್ ಇಲ್ಲಿ ನಮ್ಮ ಈ ಸಿನಿಮಾಲ್ಲಿ ಬರ್ಣಾ ಸರ್ ಇದ್ದಾರೆ, ಮತ್ತು ಕಿಶೋರ್ ಸರ್ ಇದ್ದಾರೆ, ಮತ್ತು JB ಸರ್ ಇದ್ದಾರೆ ತೆಲುಗುವಿಂದ, ಜಗಪತಿ ಬಾಬು ಸರ್ ಅವರು ಇದ್ದಾರೆ. ಸೊ ಅದರಿಂದ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂದರೆ ಅವ್ರ ಬಗ್ಗೆ ಹೇಳೋರು ನಾವು ಯಾರು? ಫಸ್ಟ್ ಆಫ್ ಆಲ್ ನಾಗಭರಣ ಸರ್ ಬಗ್ಗೆ ನಾವು ಹೇಳ್ಬೋದಾ? ಯಾರು ಮಾತಾಡೋಂಗೆ ಇಲ್ಲ. ಸೊ ಏನಿದ್ರು ನಮಗೆ ಅದು ಒಂಥರ ಫಸ್ಟು ನಮ್ಮ ತರುಣ್ ಸರು ಮತ್ತು ನಮ್ಮ ಡೈರೆಕ್ಟ್ರು ಸ್ಕೂಲ್ ಟೀಚರ್ಗಳಂದರೆ ಅವರೆಲ್ಲ ನಮಗೆ ಟ್ಯೂಷನ್ ತೊಗೊಳ್ಳೋರು ಸೈಡಲ್ಲಿ ಕುಳಿಸ್ಕೊಂಡು ಆ ಥರ. ಸೊ ನಾವು ಸುಮ್ಮನೆ ಅವರು ಫಾಲೋ ಮಾಡೋ ಲೀಡ್ನ ಅವ್ರು ನೋಡ್ತಾ ಇರೋ ಅವ್ರನ್ನ ನೋಡೋದು ಮತ್ತು ಅವ್ರ ಲೀಡ್ನ ಫಾಲೋ ಮಾಡ್ತಾ ಇದ್ವಿ ಅಷ್ಟೇ. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅವ್ರದ್ದು ಎಲ್ಲ ಕ್ಯಾರೆಕ್ಟರ್ಸ್ ನಮ್ಮ ಸಿನಿಮಾಲಿ ಸೂಪರ್, ನಿಜವಾಗ್ಲೂ ಒಂದಕ್ಕಿಂತ ಒಂದಿದೆ. ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ಸು. ನಮ್ಮದು ಒಂದು ಲವ್ ಸ್ಟೋರಿ ಅಂದರೆ ಅದನ್ನು ಅವ್ರು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಲವ್ ಸ್ಟೋರಿನ ಟರ್ನ್ ಮಾಡ್ತಾರೆ, ಮುಳುಗಿಸ್ತಾರೆ, ಎಬ್ಬರಿಸ್ತಾರೆ, ಎಲ್ಲ ಅವರೇ ಮಾಡೋದು. ಸೊ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಸ್, ನೀವು ನಾಗಭರಣ ಸರ್ ಜೊತೆ ಜಾಸ್ತಿ ಕಾಂಬಿನೇಷನ್ ಇರೋ ಸೀನ್ಸ್ ಇರೋದು ಅಂದರೆ ಅದು ನನ್ನ ಜೊತೆನೆ.
ನನಗೆ ಅವರು ನಾಗಮಂಡಲ ಅಂತ ಒಂದು ಸಿನಿಮಾ ನೋಡಿದಾಗ ಓಕೆ ನಾಗಭರಣ ಸರ್ ಇಷ್ಟು ದೊಡ್ಡ ಸಿನಿಮಾ ಮಾಡಿರೋರು ನನ್ನ ಜೊತೆ ನಾನು ಎಷ್ಟು ಇವಾಗ ತಾನೇ ಬಂದಿರೋರು ನನ್ನ ಜೊತೆ ಹೇಗಿರ್ಬೋದು ಅವರು ಅನ್ನೋದು ಫಸ್ಟ್ ಭಯ ಇತ್ತು. ಅಲ್ಲಿ ಹೋಗಿದಾಗ ಅವ್ರು ಪ್ರತಿಯೊಂದು ನನಗೆ ಹೇಳ್ಕೊಡ್ತಿದ್ದಿರ್ಬೋದು. ಆ್ಯಂಡ್ ನಾನು ಎಲ್ಲೇ ಫಂಬಲ್ ಮಾಡಿದ್ರು ಅಷ್ಟೇ ಒಂದು 10 ನಿಮಿಷ ಒಳಗೆ ಟೈಮ್ ಕೊಡಿ ಅಂತ ಅವರೇ ನನಗೆ ಕೂತ್ಕೊಂಡು ಗೈಡ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿದ್ರೆ ಇಷ್ಟು ಸಿಂಪಲ್ಲಾಗಿ ನನ್ನ ಜೊತೆ ಇದ್ರ ಅಂತ ಅನಿಸುತ್ತೆ. ನಾಗಭರಣ ಸರ್ ಜೊತೆ ಇದ್ದು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಕಿಶೋರ್ ಸರ್ನ ನಾವು ವೀರಪ್ಪ ಆಗಿ ನೋಡಿದ್ವಿ. ಆ ಸಿನಿಮಾನ ಒಂದಷ್ಟು ಸಲ ನೋಡಿದ್ದೀನಿ ನಾನು. ಲೈಕ್ ಅವ್ರನ್ನ ಡೈರೆಕ್ಟಾಗಿ ನನ್ನ ಫಸ್ಟ್ ಸೀನ್ ಇದ್ದಿದ್ದೆ ಅವ್ರ ಜೊತೆ ಅಂತ ಅನಿಸುತ್ತೆ. ಐ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಮಾತಾಡೋದು ಇತ್ತು. ನಾನು ಫುಲ್ ಹೆದರ್ಕೊಂಡ್ಬಿಟ್ಟೆ. ಅಷ್ಟು ಬೆಳಗಿಂದ ಸ್ಕ್ರಿಪ್ಟ್ ಇಟ್ಕೊಂಡು ಕಲ್ತಿದ್ದೀನಿ. ಅವ್ರ ಮುಂದೆ ಹೋದ ತಕ್ಷಣ ಎಲ್ಲ ಮರ್ತೋಯ್ತು. ಲೈಕ್ ಈ ಥರ. ಆಮೇಲೆ ಅವರು ಅಷ್ಟೇ ತುಂಬ ಇನ್ನೋಸೆಂಟ್ ಅವರು ನಿಜ ಜೀವನದಲ್ಲೂ. ಬಟ್ ಕ್ಯಾರೆಕ್ಟರ್ ಅಂತ ನೋಡಿದಾಗ ನಮ್ಗೆ ತುಂಬ ಭಯ ಆಗ್ತಿತ್ತು. ಇಬ್ಬರು ಜೊತೆನೂ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಇನ್ನು ಜಗಪತಿ ಬಾಬು ಸರ್ ಜೊತೆ ನಂದು ಕಾಂಬಿನೇಷನ್ ಇರಲಿಲ್ಲ. ಅದು ಬಿಟ್ಟರೆ ಇನ್ನೂ ಗೊತ್ತಿರೋದು ಇಷ್ಟ ಆದರೆ ಎಕ್ಸ್ಪ್ಲೋರ್ ಮಾಡದೇ ಇರೋ ಕ್ಯಾರೆಕ್ಟರ್ ಇನ್ನೂ ಒಂದಷ್ಟಿದೆ. ನೀವು ಸಿನಿಮಾದಲ್ಲೇ ನೋಡಬೇಕು. ಎಸ್ 100% ಸೆಪ್ಟೆಂಬರ್ 5ಕ್ಕೆ ನಾವೆಲ್ಲ ಮಿಸ್ ಮಾಡದೆ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡೇ ಮಾಡ್ತೀವಿ. ಗೆಲುವು ಕೂಡ ನಿಮ್ದಾಗುತ್ತೆ ಅನ್ನೋ 100% ಹೋಪ್ ನಮಗಿದೆ. ಸೊ ಭರ್ಜರಿಯಾಗಿ ಪ್ರಮೋಷನ್ ಮಾಡಿ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಎಸ್, ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ತುಂಬ ಖುಷಿ ಆಯಿತು. ಹಬ್ಬದ ಈ ಸಂದರ್ಭದಲ್ಲಿ ಪ್ರಮೋಷನ್ನಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಈ ವರ್ಷ 100% ನಿಮ್ಗೆಲ್ಲವೂ ಶುಭ ಆಗುತ್ತೆ ಅನ್ನೋ ಹೋಪ್ ಇದೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಇಬ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳ್ದಂಗೆ ಆಗುತ್ತೆ. ಆಮೇಲೆ ಪಾರ್ಟಿ ಕೊಡಬೇಕು, 100% ನೆನ್ಪಿಟ್ಕೊಬೇಕು. ಫುಲ್ ಪಾರ್ಟಿ ನಂಬರ್ ತಗೊಳ್ಬಿಟ್ಟು ಫೋನ್ ಮಾಡ್ತಾ ಪಕ್ಕ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಸೆಪ್ಟೆಂಬರ್ 5ಕ್ಕೆ 7 ಮಲೆ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾನ ಥಿಯೇಟರ್ನಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.